ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಿರುವ ಸಾಹಿತ್ಯಾಸಕ್ತ ಸ್ನೇಹಿತರಿಗೂ ಕೂಡ ಪ್ರೀತಿಯ ವಂದನೆ. ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿದ ಪ್ರಕಾರ ನಾನು ಈಗ ನೆರವೇರುತ್ತಿರುವ, ಈಗ ಚಾಲನೆಯಲ್ಲಿರುವ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಅಂತ ಒಮ್ಮೆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿದ ಮೇಲೆ ಅದರಲ್ಲಿ ಮುದ್ರಿಸಲ್ಪಟ್ಟ ಆ ಕಾರ್ಯಕ್ರಮದ ಇತರ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅತಿಥಿಗೂ ಇಂತಹದ್ದೇ ಒಂದು ಶಿಷ್ಟಾಚಾರ, ಅತಿಥಿಗೂ ಇಂತಹದ್ದೇ ಮಾತಿನ ಚೌಕಟ್ಟು ಎನ್ನುವುದು ಪೂರ್ವ ನಿಯೋಜಿತವಾಗುತ್ತದೆ, ನಿರ್ಧಾರಿತ ಆಗ್ತದೆ. ಅಧ್ಯಕ್ಷರು ಯಾವಾಗ ಮಾತಾಡಬೇಕು, ಅತಿಥಿಗಳು ಯಾವಾಗ ಮಾತಾಡಬೇಕು, ಸ್ವಾಗತಗಾರರು ಏನು ಹೇಳಬೇಕು, ಧನ್ಯವಾದ ಸಮರ್ಪಿಸುವವರು ಹೇಗೆ ಮಾತಾಡಬೇಕು ಇತ್ಯಾದಿಗೆ ನಮ್ಮಿಂದ ಸ್ವೀಕೃತವಾದ, ಪೂರ್ವದಿಂದ ಕಲಿತ ಒಂದು ಪದ್ಧತಿ ಇದೆ, ಒಂದು ಪರಂಪರೆ ಇದೆ. ನಾವೆಲ್ಲ ಸಣ್ಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಆ ಮೂಲಕ ಅಭ್ಯಾಸ ಮಾಡಿ ಆಮೇಲೆ ಈಗ ಸಂಧ್ಯೆಗೆ ವಾಲುವ ಈ ಕಾಲದಲ್ಲಿ ನಾವು ಏನನ್ನು ಆಗ ಮಾಡುತ್ತಿದ್ದೇವೋ, ಯಾವ ಕಾರ್ಯಕ್ರಮದಲ್ಲಿ ಯಾರ್ಯಾರನ್ನು ನಿಯೋಜಿಸುತ್ತಿದ್ದೇವೋ ನಾವೇ ಈಗ ಪಾತ್ರಧಾರಿಗಳಾಗುವ ಸ್ಥಿತಿ. ಅತಿಥಿಯಾಗಿ ಒಂದು ಸಮಗ್ರ ಕಲಾಪ ತಾನು ಮಾತಿಗೆ ತೊಡಗುವವರೆಗೆ ಹೇಗೆ ನಡೆಯಿತು ಅದರ ಮೇಲೆ ಒಂದು ಕಲ್ಪನೆ ಇಟ್ಟುಕೊಂಡು ಒಂದು ಬೆಳಕನ್ನು ಹರಿಯಿಸಿ ಮಾತನಾಡುವುದು ಪದ್ಧತಿ, ಕ್ರಮ. ಆದರೆ ಇಲ್ಲಿ ಪದೇ ಪದೇ ಎತ್ತಿ ಒತ್ತಿ ಹೇಳಲಾಯಿತು. ವೆಂಕಟರಾಮ ಭಟ್ಟರನ್ನು ಜಬ್ಬಾರರು ಪರಿಚಯಿಸ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂಥ ಜಬ್ಬಾರ್ ನನ್ನ ಪ್ರೀತಿಯ ಹಿರಿಮಿತ್ರ, ಹಿರಿ ಹಿತೈಷಿ, ಕಳೆದ 4.5 ದಶಕಗಳಿಂದ ಬಹಳ ಹತ್ತಿರದಿಂದ ಕಂಡರಿಸಿದ ನನ್ನ ನಲ್ಮೆಯ ವೆಂಕಟರಾಮ ಭಟ್ಟರ ಬಗ್ಗೆ ಎಷ್ಟು ಮಾತಾಡುವುದಕ್ಕೆ ಎಡೆಗಳುಂಟು, ವಿಷಯಗಳುಂಟು. ಆದರೆ ಮುಖ್ಯ ಅತಿಥಿಯೇ ಪರಿಚಯ ಮಾಡುವ ಒಂದು ಹೊಸ ಸಂಪ್ರದಾಯ, ಅದರಲ್ಲೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಂವಾದಕ್ಕೆ ಸಂಬಂಧಪಟ್ಟು ನಮಗೆ ಮುಖಾಮುಖಿಯಾಗುವ ಬಹುಮುಖಿ ಪ್ರತಿಭಾಶಾಲಿಯಾದಂತಹ ಒಬ್ಬ ವ್ಯಕ್ತಿಯನ್ನು ಕುರಿತು ನಾನು ಪರಿಚಯ ಹೇಳುವಂತಾಗುವಾಗ ನಾನು ಮುಜುಗರಕ್ಕೆ ಒಳಗಾದೆ. ಮುಜುಗರ ಅಂದರೆ ಅದರಿಂದ ಹಿಂದೆಗೆತ ಅಂತ ಒಂದು ಸೈಕಾಲಜಿಯ, ಮನಃಶಾಸ್ತ್ರದ ಭಾಷೆ ಇದೆ. ಒಂದು ಕಲಾಪದಲ್ಲಿ ಒಬ್ಬ ಮುಕ್ತವಾಗಿ ಭಾಗವಹಿಸುವುದಕ್ಕೆ ಸಾಧ್ಯವಾಗದೆ ಹೋದಾಗ ಆ ಕಲಾಪದಲ್ಲಿ ಅವನಿಗೆ ಹಾರ್ದವಾಗಿ ಬೆರೆಯುವುದಕ್ಕೆ ಅಡೆತಡೆಗಳಿದ್ದಾಗ ಅವ ವಿತ್ಡ್ರಾಯಲ್, ಹಿಂದೆಗೆತಕ್ಕೆ ತನ್ನ ಮನಸ್ಸನ್ನು ಒಳಪಡಿಸ್ತಾನೆ. ಒಂದೋ ಎದುರಿನ ಸಾಲಿನಿಂದ ಬೇರೆ ಯಾವುದೋ ನೆಪ ಹೇಳಿಕೊಂಡು ಹಿಂದೆ ಹೋಗ್ತಾನೆ. ಈಗ ನೆಪ ಹೇಳಲಿಕ್ಕೆ ಸುಲಭದ ದಾರಿ ಮೊಬೈಲ್. ಹಲೋ ಹಲೋ ಅಂತ ಹೇಳ್ತಾ ಮೆಲ್ಲ ಹಿಂದಿನ ಸಾಲಿಗೆ ಹೋಗ್ಬೋದು. ಅದು ನಿಜವಾದ ಅರ್ಥದಲ್ಲಿ ಮನಃಶಾಸ್ತ್ರದ ಭಾಷೆಯಲ್ಲಿ ಮನಸ್ಸು ಇಲ್ಲದ ಮಾರ್ಗದಲ್ಲಿ ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ ಎನ್ನುವ ಪ್ರಕಾಂಡ ಮನೋವಿಶ್ಲೇಷಕ ಬರೆದ ಹಾಗೆ ಒಂದು ವಿತ್ಡ್ರಾಯಲ್, ಒಂದು ಹಿಂದೆಗೆತ. ಎದುರಿನ ಸಾಲಲ್ಲಿ ಇದ್ರೆ ಮುಜುಗರ ಆಗುವುದಿಲ್ವೇ? ಅಥವಾ ಕ್ಯಾಕರಿಸಿ ಒಗೆಯುವುದಕ್ಕೆ ಹೋಗುವುದು, ಅಥವಾ ಗೊರ ಗಂಟ್ಲು ಮಾಡಿ ಹೊರಗೆ ಹೋಗುವುದು, 2 ಸೀನನ್ನು ಕೃತಕವಾಗಿ ಭರಿಸಿ ಮೂಗನ್ನು ಸೀಂಟುವುದಕ್ಕೆ ರೂಢಿಯ ಪ್ರಯೋಗ, ಮೂಗನ್ನು ಸಿಂಬಳ ಹೊರ ಮೂಗಿನಿಂದ ತೆಗಿಲಿಕ್ಕೆ ಹೋಗುವುದು, ಇದೆಲ್ಲ ಹಿಂದೆಗೆತದ ಒಂದೊಂದು ಕ್ರಮಗಳು. ಹಾಗಾಗುವಾಗ ನನಗರಿವಿಲ್ಲದೆ ಒಂದು ಹಿಂದೆಗೆತಕ್ಕೆ ವಿತ್ಡ್ರಾಯಲಿಗೆ ನಾನು ಒಳಗಾದೆ. ಮುಖ್ಯ ಅತಿಥಿಗೂ ಇವತ್ತಿನ ಕೇಂದ್ರ ಬಿದ್ದು ಸೂಜಿಗಲ್ಲಿನ ಹಾಗೆ ಒಂದೇ ಕಡೆ ಸೆಳೆಯಲ್ಪಡಬೇಕಾದ ವ್ಯಕ್ತಿಗೂ ಏನಕ್ಕೇನ ಸಂಬಂಧಪ್ಪ. ಹಾಗಾಗಿ ನಾನು ಈ ಮುಖ್ಯ ಸ್ಥಾನದಲ್ಲಿ ಇರುವಾಗ ನಿಜವಾಗಿಯೂ ಇದರ ಶಿಷ್ಟಾಚಾರಕ್ಕೆ ಸ್ವಲ್ಪ ವಿರೋಧವಾಗಿ ನಡ್ಕೊಂಡೆ. ಇಲ್ಲಿ ಕೂತಾಗ ಮೊಬೈಲ್ ನೋಡಬಾರ್ದು. ನಾನೇ ಎಷ್ಟೋ ಸಲ ಅಲ್ಲಿ ಕೂತು ಉಳಿದವರನ್ನು ಆಕ್ಷೇಪಿಸ್ತೇನೆ. ಅಂಥ ಘನವಾದಂಥ ಸಾಲಿನಲ್ಲಿ ಕುಳಿತಿರುವ ಅಗ್ರಶ್ರೇಣಿಯ ವ್ಯಕ್ತಿಗಳ ಜೊತೆಗೆ ಉಪಸ್ಥಿತನಿರುವ ಅವರ ತೊಡೆಸೋಂಕಿನಲ್ಲಿ ಮಂಡಿಸಿದ ಅವರು ಹಾಗೆಲ್ಲ ಮಾಡಬಾರ್ದಪ್ಪ. ಆದರೆ ನಾನೇ ಮಾಡಿದ್ದೇನೆ ಅದನ್ನು. ಆಮೇಲೆ ಇಲ್ಲಿ ಟಿಪ್ಪಣಿಗಳನ್ನು ಮಾಡಬೇಕಾದ ಅಗತ್ಯವೂ ಬಂತು. ಹೆಚ್ಚು ಮಾಡಲಿಲ್ಲ, ನಾನು ಒಬ್ಬ ಕಲಾವಿದ ಆದ್ದರಿಂದ. ಅದರಲ್ಲೂ ಆಶು ವೈಭವವನ್ನೇ ಮೆರೆಸುವ, ಇದ್ದಕ್ಕಿದ್ದ ಹಾಗೆ ಸೃಷ್ಟಿಸಿ ಹೇಳುವ ತಾಳಮದ್ದಳೆಯ ಕಲಾವಿದನಾದುದರಿಂದ ಮಾತಿನ ವೈಖರಿಗೆ ಬರಬರದು. ಬೇಕಾದಷ್ಟು ಮಾತಾಡಬಲ್ಲೆ. ಪದ್ಯ ಇಲ್ಲದೆಯೂ ನಾವು ಮಾತಾಡ್ತೇವೆ. ಸುಬ್ರಾಯ ನನ್ನ ಹಳೆಯ ಚಡ್ಡಿ ಜೋಸ್ತಿ,
ಚಡ್ಡಿ ದೋಸ್ತಿ ಗೆಳೆಯ. ಆ ಕಾಲದಲ್ಲಿ ಒಟ್ಟಿಗೆ ನಾವು ಚೆಂಡ ಮೊದಲು ಹೊತ್ತು ಅವರ ಭಾಗವತಿಕೆ ಹವ್ಯಾಸ, ನಮಗೆ ಅರ್ಥ ಹೇಳುವ ಹುಚ್ಚು. ಅವರು ತಿಳಿದು ಹಾಡ್ತಿದ್ರು, ನಾವು ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡ್ತಿದ್ದೆ. ವ್ಯತ್ಯಾಸ ಇತ್ತು. ಅವರು ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಅವ್ರ ಹತ್ರ ಕಲಿತು NMCಯಲ್ಲಿರುವಾಗಲೇ ಕಡತೋಕರ ಶೈಲಿಯಲ್ಲಿ ಹಾಡ್ತಾ ದೊಡ್ಡ ಹೆಸರು ಮಾಡಿದ ಅವರು. ಇಲ್ಲಿ ಆಗುವಾಗ ಅವರು ಅಂತ ಹೇಳಬೇಕು, ಹೊರಗಾದರೆ ತೋಳಬಲ ಅಂತ ಮಾತಾಡೋದು, ಇಲ್ಲ ಅಂತ ಮಾತಾಡೋದು, ಇದು ಶಿಷ್ಟಾಚಾರ ಅಲ್ಲ. ಅವರಿಗೆ ಅದೆಲ್ಲ ನಾವು ಒಟ್ಟಿಗೆ ಇದ್ದ ಕಾರಣದಿಂದ ಅವರನ್ನು ಆತ್ಮೀಯತೆಯಿಂದ ನಾನು ಗುರುತಿಸ್ತೇನೆ, ಹಾಗಾಗಿ ಉಲ್ಲೇಖಿಸುವುದು ಕೂಡ. ಹಾಗಾಗುವಾಗ ಈಗ ಏನು ವಿಷಯಾಂತರಕ್ಕೆ ಹೋಗುವುದಿಲ್ಲ. ವೆಂಕಟರಾಮ ಭಟ್ಟರ ಬಗ್ಗೆ ನಾನು ಪರಿಚಯ ಹೇಳಬೇಕು ಅಂತ ಆಗುವಾಗ ಅರ್ಥಧಾರಿಯಾಗಿ ಬೇಕಾದಷ್ಟು ಮಾತಾಡಬಲ್ಲೆ. ಅದರ ವಿಷಯಕ್ಕೊಂದು ಅನುಕ್ರಮಣಿಕೆ ಬೇಡುವೆ, ಒಂದು ಸುವ್ಯವಸ್ಥಿತವಾದಂತಹ ಶೃಂಖಲೆ ಬೇಡುವೆ, ಅದನ್ನು ಸರಿಯಾದಂತಹ ವಿಚಾರಗಳ ಗೊಣಸಿನಿಂದ ಕಟ್ಟಬೇಡುವೆ, ಸುಮ್ಮನೆ ಏನೇನೋ ಕುಳಿಕೆ ಹಾಕಿ ಕಟ್ಟುವುದಲ್ಲಲ್ಲ. ಹಾಗಾಗಿ ಸ್ವಲ್ಪ ವಿದ್ರಾಯಲಿಗೆ ಒಳಗಾದೆ. ಈಗ ನಾನು ಮುನ್ನೆಲೆಗೆ ಬಂದಿದ್ದೇನೆ. ಹೆಚ್ಚು ಸಮಯ ತಗೊಳ್ಬಾರ್ದು ಅಂತ ಕಾಣ್ತದೆ. ನಮ್ಮ ಕಾರ್ಯಕ್ರಮ ಇಂತಿಷ್ಟೇ ಹೊತ್ತಿಗೆ ಮುಗಿಬೇಕು ಅಂತ ಒಂದು ಕಲ್ಪನೆ ಇರಬೇಕು. ಮತ್ತು ಸಂವಾದಕ್ಕೆ ಮತ್ತು ವೆಂಕಟರಾಮರವರ ಅನುಭವಗಳನ್ನು ಹೇಳುವುದಕ್ಕೆ ಭಾಳ ತರಾತುರಿಯಲ್ಲಿದ್ದಾರೆ, ಹೇಳಬೇಕು. ವೆಂಕಟರಾಮರ ಬಗ್ಗೆ ನಾನು ಪರಿಚಯ ಹೇಳುವಾಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಭಾ ಟ್ಯುಟೋರಿಯಲ್ ಎನ್ನುವುದನ್ನು ಮುಖ್ಯಸ್ಥರಾಗಿ ಮುನ್ನಡೆಸುವ ಒಬ್ಬ ಸಂಪನ್ಮೂಲ ವ್ಯಕ್ತಿ. ಶಿಕ್ಷಣ ಕ್ಷೇತ್ರ ಮುಖ್ಯವಾಗಿ ಎಲ್ಲ ಕ್ಷೇತ್ರಗಳಿಗಿಂತ ಭಿನ್ನ, ಎಲ್ಲದಕ್ಕೂ ಬೇಕಾದ ಸರಕುಗಳನ್ನು ಪೂರೈಕೆ ಮಾಡುವಂತಹ, ಸರಕು ಎನ್ನುವ ಶಬ್ದವನ್ನು ಬಹಳ ಕೀಳಭಿಪ್ರಾಯದಲ್ಲಿ ನಾನು ಬಳಸಿದ್ದಲ್ಲ, ಎಲ್ಲ ಮುಖ್ಯ ಮೂಲಭೂತ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವುದೇ ಶಿಕ್ಷಣ ಕ್ಷೇತ್ರ. ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಬಳಗುತ್ತಾನೋ, ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ವಿದ್ಯಾಭ್ಯಾಸದಲ್ಲಿ ನಿರತನಾಗಿ ಪದವಿ ಪಡೆಯುತ್ತಾನೋ, ತಾಂತ್ರಿಕವಾದ ಶಾಖೆಗಳಲ್ಲಿ ಉತ್ತೀರ್ಣನಾಗುತ್ತಾನೋ, ಬೇರೆ ಬೇರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಜ್ಞಾನಗಳನ್ನು ಹೊಂದುತ್ತಾರೋ ಅವರೆಲ್ಲರೂ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮನ್ನು ಉದ್ಯೋಗ ನಿಮಿತ್ತ ತೊಡಗಿಸಿಕೊಳ್ಳುವುದಕ್ಕೆ ಆಸ್ಪದ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲಕ್ಕೂ ಬೇಕಾದ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂಥ ಒಂದು ಮಹಾಕ್ಷೇತ್ರ ನಮ್ಮ ಶಿಕ್ಷಣ ಕ್ಷೇತ್ರ ಅಂತ ನಾವು ಹೇಳ್ಬೋದು, ಸಣ್ಣ ಅರ್ಥದಲ್ಲಿ ಹೇಳಲಿಲ್ಲ. ಆ ಕಾರಣದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಳಿತಿನ ಕೆಲಸಗಳನ್ನು ಮಾಡುವ, ಸಮಾಜಮುಖಿಯಾಗಿ ವ್ಯವಹರಿಸುವ ಒಂದು ತಂಡವನ್ನು ಸಿದ್ಧಗೊಳಿಸುವ, ಸಮಾಜದಲ್ಲಿ ಸ್ತುತ್ಯರ್ಹವಾದ ಶ್ಲಾಘನೀಯವಾದ ಕೆಲಸವನ್ನು ವೆಂಕಟರಾಮ ಭಟ್ರು ಮಾಡ್ತಾ ಬಂದಿದ್ದಾರೆ. ನನಗಿಂತ ಅವರು ಹಿರಿಯರು, ನನಗಿಂತ ಅವರು ಹೆಚ್ಚು ಕಡಿಮೆ ಒಂದು 7-8 ವರ್ಷಕ್ಕೆ ಹಿರಿಯರು. ಆ ಕಾರಣದಿಂದ ಅವರ ಜೊತೆಗೆ ನನಗೆ ತುಂಬ ಸಲುಗೆ ಇಟ್ಟುಕೊಳ್ಳಿಕ್ಕೆ ಆಗದೆ ಹೋದರು. ನಮ್ಮೊಳಗಿನ ಮೈತ್ರಿ ಒಂದು ಸಲುಗೆಯನ್ನು ಕಟ್ಟಿಕೊಟ್ಟ ಕಾರಣದಿಂದ ಬಹಳ ಸಂಕ್ಷೇಪವಾಗಿ ಅವರ ಬಗ್ಗೆ ನೀವು ತಿಳಿದದ್ದಕ್ಕಿಂತ ಭಿನ್ನವಾದದ್ದನ್ನು ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ವೆಂಕಟರಾಮ ಭಟ್ರು ಈಗ ಚಂದ, ಆದರೆ ಅವರ ಯೌವನದಲ್ಲಿ ಬಹಳ ಚಂದ, ಒಂದು ಆಕರ್ಷಕವಾದಂಥ ರೂಪ ಅವರದು. ಬಹಳ ದೂರದಿಂದಲೇ ಎದ್ದು ಕಾಣುವ, ಲಕಲಕನೆ ಮಿರಮಿರನೆ ಮಿಂಚುವ, ಗೌರವರ್ಣದಿಂದ ರಾರಾಜಿಸುವ ಸುರಸುಂದರ, ಭೂಮಿಗಿಳಿದು ಬಂದ ಮನ್ಮಥನೆ. ಅದಕ್ಕೆ ಸರಿಯಾಗಿ ಯಾವುದೇ ಕೃತಕವಾದಂತಹ ಮೆತ್ತುವಿಕೆ, ತಟ್ಟುವಿಕೆ, ಪೂಸುವಿಕೆ ಇಲ್ಲದೆ ಹೊಳೆವ ತುಟಿಗಳ ನಡುವೆ ಕಾಣಿಸುವ ಶುಭ್ರವಾದಂತಹ ಹಲ್ಲುಗಳು. ಆ ತುಟಿಯಲ್ಲಿ ನಗು ಯಾವತ್ತೂ ಮಾಸಲಿಕ್ಕಿಲ್ಲ. ಅವರು ಬಹುಶಃ ಮೀಸೆ ಇಡುವ ಕ್ರಮ ಇರಲಿಲ್ಲ ಅಂತ ನನಗೆ ಕಾಣುವಾಗಲಿದ್ದದ್ದು. ಈ ಮೀಸೆ ಇಲ್ಲದೆ ಇರುವವರು ನಗುವುದು ಯಾವಾಗ, ನಗದೇ ಇರುವುದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ಈ ಗಂಡಸರ ರಹಸ್ಯ. ಈ ಗಂಡಸರು ಮೀಸೆ ಇದ್ದು ನಗುವಾಗ ಗೊತ್ತಾಗಿ ಬಿಡ್ತಾರೆ. ಮೀಸೆಯಲ್ಲಿ ಒಂದು ವಿಸ್ತಾರ, ಒಂದು ಇಳಿಯುವುದು ಕೊಂಕೆಲ್ಲ ಕಾಣಿಸ್ತದೆ. ಅವರು ಕ್ಲೀನ್ ಶೇವ್, ಶುದ್ಧವಾಗಿ ಮುಖಕ್ಷವರ ಮಾಡಿದ, ಆಯುಷ್ಕರ್ಮ ಶಾಲೆಗೆ ಹೋಗದೆ ತನ್ನ ಆಯುಷ್ಯು ಕಾಣದಷ್ಟು ಚಂದ ಕಾಣಲಿಕ್ಕೆ ಅವರು ಮುಖವನ್ನು ಬಹಳ ಸಪಾಟಾಗಿ ಶುದ್ಧವಾಗಿಟ್ಟುಕೊಂಡು ಭಾಳ ಚಂದ ಇದ್ದರು. ಎಲ್ಲ ಗೊತ್ತುಂಟು, ಭಾಳ ಚಂದ. ವೆಂಕಟರಾಮರನ್ನು ನೋಡುವುದೇ ಒಂದು ಖುಷಿಯ ಸಂಗತಿ. ಆ ಕಾಲದಲ್ಲಿ ಅವರ ಆಕರ್ಷಕವಾದಂಥ ವ್ಯಕ್ತಿತ್ವ ಎಂಥವರನ್ನಾದರೂ ಸೂಜಿಗಲ್ಲಿನಾಗೆ ಸೆಳೆಯುವಂಥದ್ದು ಈಗಲೂ ಉಂಟದು. ಅವರ ಮಾತು ಭಾಳ ಮೆದು. ಅವರು ಯಾರ ಹತ್ರ ನಿಷ್ಠುರವಾಗಿ ದುಗುಡದುಮ್ಮಾನದಿಂದ ಧುಮುಗುಡುವ ಮುಖದಿಂದ ಮಾತಾಡಿದ್ದನ್ನು ನಾನು ನೋಡಲಿಲ್ಲ. ಬೇರೆಯವರು, ಅವರ ನಿಕಟವರ್ತಿತ್ವಕ್ಕೆ ಬಂದವರು, ಅವರ ಸನಿಹಕ್ಕೆ ಸಾರಿದವರು ಕೂಡ ವೆಂಕಟರಾಮರ ಬಗ್ಗೆ ಅಭಿಪ್ರಾಯ ಪಡುವುದು ಹಾಗೆ. ಭಾರಿ ಎಡ್ಡೆ ನರಮಾನ್ಯಾರು ಏಪತ್ತು ಉಂಡ್ಲ ಮೋಣೆತ್ತು ಒಂಜಿ ಬೊಲ್ಲಿ ತಲಿಕೆ ಮಿನ್ಕೊಂತೇ ಇಪ್ಪುಂಡು ಆಯ್ತಾ. ರಮಿಕ್ ನಮ್ಮ ಹೋಲು ಇದ್ಯಾಂತ ಹಾಕೊಂಡು ಬೋಡಿ ಹಾಕೊಂಡು ಅರೇ ಅರಾತು ಪತ್ತುಕೊಂದು ಹಾಕೊಂಡು ಅಂತ ಹೇಳುವಂಥ
ಪ್ರೀತಿಯ ಮಾತುಗಳು. ಅಷ್ಟು ಚಂದ ಇದ್ದ ವ್ಯಕ್ತಿ ಈಗಲೂ ಚಂದವೇ ಇದ್ದಾರೆ, ಇನ್ನಷ್ಟು ಚಂದ ಇರಲಿ ಅವರು. ಅವರ ಯಜಮಾಂತಿ ಇಲ್ಲೇ ಇದ್ದಾರೆ. ಅವರಿಗೇನಾಗ್ತದೆ, ಯಾಕಪ್ಪ ಇಷ್ಟು ಹೊಗಳ್ತಾನೆ, ನನ್ನ ಯಜಮಾನರನ್ನು ಹಾರಿಸಿಕೊಂಡು ಹೋಗಿಬಿಡ್ತಾನೆ, ಏನಾದರೂ ಹುನ್ನಾರ ಮಾಡಿ ಅಂತ ಅನ್ನಿಸ್ತಿದ್ರು ತೊಂದರೆ ಇಲ್ಲ, ಅವರು ಪ್ರತಿಭಟಿಸುವುದು ಇಲ್ಲಿ ಎದುರು ಬಂದು. ಸಲುಗೆಯಿಂದ ಮಾತಾಡಿದೆ. ಅವರ ಮನೆಯಲ್ಲೇ ಬೆಳಿಗ್ಗೆ ದಿಢೀರನೆ ಅವರು ಸಿದ್ಧಪಡಿಸಿದ ಅದ್ಭುತ ರುಚಿಯ ಸ್ಯಾಮೆ ಅದು ತಿಂದು ಸ್ವೀಟು ತಿನ್ನಿಸಿ ಹೋಳಿಗೆ ತಿನ್ನಿಸಿ ಕಳಿಸಿದ್ದವರು. ನಮ್ಮ ಹಿರಿಯರಾದ ವಿಶ್ವವಿನೋದಣ್ಣ, ಅವ್ರನ್ನಾಗೆ ಕರಿಬಾರ್ದು, ನಾನು ಸರ್ ಅಂತ ಕರಿಬೇಕು, ಒಂದು ಆತ್ಮೀಯತೆ, ಅವರು ಒಟ್ಟಿಗೆ ಇದ್ದರು. ಹಾಗಾಗಿ ವೆಂಕಟರಾಮರ ಭೌತಿಕವಾದಂಥ ಪರಿವೇಶ ಭಾಳ ಚೆಂದ ಇತ್ತು, ಈಗಲೂ ಇದ್ದಾರೆ. ಮಾನಸಿಕವಾಗಿ ನಾನು ಅದನ್ನು ಹೇಳ್ತಾ ಬಂದದ್ದು ಒಂದು ಅಂಶ ಹೇಳಿದೆ, ಯಾರ ಹತ್ರ ನಿಷ್ಠುರ ಸಾಧಿಸುವವರಲ್ಲ, ಅನವಶ್ಯವಾಗಿ ಯಾರಿಗಾದರೂ ನೋಯಿಸುವ ಹಾಗೆ, ಯಾರಾದರೆ ಮನಸ್ಸು ಮುದುರಿಸಿಕೊಳ್ಳುವ ಹಾಗೆ, ಯಾರಿಗಾದರೂ ಧಕ್ಕೆ ಆಗುವ ಹಾಗೆ, ಚಾರಿತ್ರ್ಯ ಹನನ ಆಗುವ ಹಾಗೆ, ವ್ಯಕ್ತಿತ್ವ ಕುಂಠಿತ ಆಗುವ ಹಾಗೆ, ಮನಸ್ಸಿಗೆ ಒಂದು ಥರದ ಭಂಗ ಬರುವ ಹಾಗೆ, ಇವರಿಂದ ಮುಖ ಮುರ್ಕೊಂಡ ಸ್ಥಿತಿಗೆ ಬರುವ ಹಾಗೆ ಯಾರೂ ಆಗುವುದಕ್ಕೆ ಅವರು ಇಷ್ಟಪಡ್ತಿರಲಿಲ್ಲ. ಈಗಲೂ ಹಾಗೆ ಸವಿನಯಪೂರ್ವಕವಾಗಿ ಬಹಳ ಮೆದು ಮಿತ ಭಾಷೆಯಾದ ವೆಂಕಟರಾಮರು ಯಾವ ಕಾರಣಕ್ಕೂ ಒಂದು ಅರ್ಥದಲ್ಲಿ ಅಜಾತಶತ್ರು ಅಂತಾಗುವಾಗ ಹುಟ್ಟಿದಾಗಲೇ ಆಗಿರಬೇಕು. ಅವರು ಮಧ್ಯದಲ್ಲಿ ಮತ್ತೆ ಯಾರಿಗೂ ಶತ್ರುವಿಲ್ಲದಂಥ ಒಂದು ನೆಲೆಯನ್ನು ಬದುಕನ್ನು ಕಂಡುಕೊಂಡವರಾದ್ದರಿಂದ ಅವರು ಅಜಾತ ಶತ್ರುವೇ ಆಗಿರಬೇಕು ಅಂತ ನನ್ನ ತರ್ಕ. ಅವರ ಸ್ವರೂಪ ನನಗಾಗಿ ಕಾಣಿಸ್ತದೆ. ಆ ಬಳಿಕ ಅವರ ಪ್ರತಿಭಾ ಟ್ಯುಟೋರಿಯಲ್ ಅದೊಂದು ಅದ್ಭುತವಾದಂತಹ ಹಿನ್ನೆಲೆ ಉಳ್ಳ ಸಂಸ್ಥೆ. ಯಾಕೆ ಅದನ್ನೊಂದು ಅದ್ಭುತವಾದ ಹಿನ್ನೆಲೆ ಉಳ್ಳದ್ದು ಅಂತ ನಾನು ಹೇಳ್ತೇನೆ ಅಂತ ಹೇಳಿದರೆ, ಅಲ್ಲಿ ಪವಾಡಗಳು ನಡೆಯುವುದಿಲ್ಲ, ಅಲ್ಲಿ ದೊಡ್ಡದಾದಂತಹ ವಿಸ್ಮಯಕಾರಕವಾದ ಅತಿಮಾನುಷವಾದ ಕೆಲಸಗಳೇನು ನಡೆಯುವುದಿಲ್ಲ. ಆದರೂ ಪ್ರತಿಭಾ ಟ್ಯುಟೋರಿಯಲ್ ಎನ್ನುವುದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಭಾಳ ದೂರದಲ್ಲೂ ಕೂಡ ಹೆಸರು ಪಡೆದಿದೆ. ಅದೊಂದು ಪ್ರತಿಭಾ ಟ್ಯುಟೋರಿಯಲ್ ಅಂತ ಉಂಟಂತೆ. ಯಾಕಂದರೆ ವಿದ್ಯಾಭ್ಯಾಸ ಮಧ್ಯದಲ್ಲಿ ಕುಂಠಿತವಾದರೆ ಆ ವಿದ್ಯಾರ್ಥಿಗಳಿಗೆ ಎಷ್ಟು ದೊಡ್ಡ ನೋವಾಗುತ್ತದೆ ಎನ್ನುವುದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಒಂದಲ್ಲ ಒಂದು ಹಂತದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದವು, ಕೆಲವರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದವರು, ಅವರಿಗೆ ಗೊತ್ತಾಗ್ತದೆ. ಒಂದು ವರ್ಷದ ಶ್ರಮ ಪೂರ್ತಿ ನಷ್ಟ ಆಗಿ ಹೋಗುತ್ತದೆ, ನೀರಿನಲ್ಲಿ ಹುಣಿಸೆ ಹಿಂಡಿದ ಹಾಗಾಗ್ತದೆ. ಅಷ್ಟು ಕಷ್ಟಪಟ್ಟು ಉಳಿದವರೆಲ್ಲ ಶುಭಾಶಯಗಳು, ಹಾರ್ದಿಕ ಅಭಿನಂದನೆಗಳು, ಉನ್ನತಿಯಾಗಲಿ, ಯಶಸ್ಸು ಲಭಿಸಲಿ ಅಂತ ಹಾರ್ದಿಕವಾದಂಥ ಅಭಿನಂದನಾ ಮಹಾಪೂರದಲ್ಲಿ ಕೊಚ್ಚಿಕೊಂಡು ಹೋಗುವಾಗ ತಬ್ಬಲಿತನ ಅನುಭವಿಸುವುದು, ಒಂಟಿತನ ಅನುಭವಿಸುವುದು. ಆ ಒಂಟಿತನ ಅನುಭವಿಸುವಷ್ಟು ದೊಡ್ಡ ನೋವು ಮತ್ತೊಂದಿಲ್ಲ. ತನ್ನ ಸಹಾಯಕ್ಕೆ, ತನ್ನ ಉತ್ತೇಜನಕ್ಕೆ, ತನಗೆ ಪ್ರೋತ್ಸಾಹ ಕೊಡಲಿಕ್ಕೆ ಯಾರೂ ಇಲ್ಲ ಅಂತ ಒಂದು ಏಕಾಂಗಿತನ ಒಬ್ಬ ವ್ಯಕ್ತಿಯನ್ನು ಕಾಡುವ ಸ್ಥಿತಿ ಬಹಳ ದುಃಖದಾಯಕವಾದಂಥ ಸ್ಥಿತಿ. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಿಗೆ ನಾನೊಮ್ಮೆ ಸಂಜಯ ಮಾಡಿದ್ದೆ. ಆ ಸಂಜಯ ಮಾಡುವಾಗ ಅವರು ಬಹಳ ವಯೋವೃದ್ಧ, ಅಶಕ್ತರಾಗಿದ್ದರು. ಅವರ ರಂಗಸ್ಥಳದಲ್ಲಿ ಅವರದ್ದು ಶುರುವಿನ ಸಂಜಯನ ಭಾಗದ ಕೌರವ ಮಾತ್ರ. ಇತ್ತ ಕುರುಕ್ಷೇತ್ರದಲ್ಲೂ ಕುರುರಾಯ ಅದನ್ನೆಲ್ಲ ಕಂಡು ಅಲ್ಲಿಂದ ಸಂಜಯನನ್ನು ಇದೇ ಸಮೀಪದ ಸರೋವರ ಅಂತೇಳಿ ದ್ವಯಪಾಯನ ಅಥವಾ ವೈಶಂಪಾಯನ ಸರೋವರಕ್ಕೆ ಇಳಿದು ತನ್ನನ್ನು ತಾನು ಅಡಗಿಸಿಕೊಳ್ಳುವವರೆಗೆ ಮಾತ್ರ. ಅದಕ್ಕೆ ನಾನು ಸಂಜಯ. ತುಂಬಿದ ಸಭೆ ಅದು, ಗೋಕರ್ಣದ ಹತ್ರ ಬಹಳ ವಿಸ್ತಾರವಾದಂಥ ಸಭೆ. ಅವರಿಗೆ ನಡೀಲಿಕ್ಕೆ ಆಗುವುದಿಲ್ಲ ವೈಯಕ್ತಿಕವಾಗಿ. ಹಾಗೆಂದು ಕೌರವ ನಡೀಬೇಕಲ್ಲ, ಕೌರವ ನಡೀಲೇಬೇಕಲ್ಲ. ಚಿಟ್ಟಾಣಿ ನಡೀಲಿಕ್ಕಾಗದಿದ್ದರೂ ಚಿಟ್ಟಾಣಿಯವರು ಆವಾಹಿಸಿದ ಕೌರವ ನಡೀಬೇಕಲ್ಲ. ಆ ಕೌರವನನ್ನು ನಾನೇ ಆಧರಿಸಿ ನನ್ನ ಪದ್ಯಗಳಿಗೆ ಅರ್ಥ ಹೇಳಿದೆ ನಾನು. ಕೊಡವಿ ಪಾಲಕನೋ ಬಿಡದ ಬಾಗು ತಂದ್ರಪರೋ ಇಂದು ನಿನ್ನಯ ಮಂದ ಭಾಗ್ಯದಲ್ಲೋ, ಆ ಪದ್ಯಗಳಿಗೆಲ್ಲ ಅವರನ್ನು ಹಿಡ್ಕೊಂಡೇ ನಾನು ಅರ್ಥ ಹೇಳಿದೆ. ಹೋದಾಗ ಹತ್ತರು ಸಾಹೇಬ್ರೆ, ಭಾಳ ಬೇಸರ ಆಯಿತು ಸಾಹೇಬ್ರೆ. ಯಾಕೆ ಸ್ವಾಮಿ, ಒಳ್ಳೆ ಖುಷಿ ಕೊಟ್ಟಿದ್ದಲ್ಲ, ಜನಕ್ಕೆ ಕರತಾಡನ ಮಾಡಿದ್ರಲ್ಲ, ಕಾರ್ಯಕ್ರಮ ಚೆಂದ ಆಯಿತೆ, ನಾನು ಅಶಕ್ತನಾಗಿ ಹೋದೆನಲ್ಲ ಅಂತ. ಒಬ್ಬ ಕಲಾವಿದನ ಹಲುಬು ಅದು. ಒಬ್ಬ ಕಲಾವಿದ ಸರ್ವಾಂಗೀಣ ಸಮರ್ಥ ಪ್ರತಿಭಾಶಾಲಿಯಾಗಿದ್ದು ಇಡೀ ರಂಗಸ್ಥಳವನ್ನು ಕಟ್ಟಿ ನಿಲ್ಲಿಸಬಲ್ಲ ತಾಕತ್ತಿದ್ದವರು, ಇಡೀ ಪ್ರಸಂಗದ ಜೀವಾಳವಾಗಬಲ್ಲಂತಹ ಸೃಜನಶೀಲ ವ್ಯಕ್ತಿತ್ವ ಇರುವ ಒಬ್ಬ ಕಲಾವಿದ ಪರತಂತ್ರಕ್ಕೆ ಒಳಗಾಗುವುದು, ಒಬ್ಬಂಟಿಯಾಗುವುದು ಎಂತಹ ಅಸಹಾಯಕದ ಸ್ಥಿತಿ ಅಂತ ಹೇಳುವುದಕ್ಕೆ ಅದೊಂದು ದೃಷ್ಟಾಂತ. ವಿದ್ಯಾರ್ಥಿಯೂ ಆಗಿ ತಾನು 1 ವರ್ಷ ಕಲಿತದ್ದನ್ನು ತಾನು ಮರಳಿ ಪರೀಕ್ಷಕರಿಗೆ ಒಪ್ಪಿಸಿ ಅವರಿಂದ ಸೈ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋದಾಗ ತುಂಬ ದುಃಖಕ್ಕೂ ತುಂಬ ಆರ್ಥ ಸ್ಥಿತಿಗೂ ಬಂದು ಹೋಗುತ್ತಾರೆ. ಆ ತಬ್ಬಲಿತನವನ್ನು ಸಂತೈಸುವುದು ಸುಲಭ ಅಲ್ಲ. ಆ ನೋವಿನ ಮಾತನ್ನು, ವಾಕ್ಯವನ್ನು ನಾನು ಹೇಳಬಾರ್ದು. ನಾವು ಪತ್ರಿಕೆಗಳಲ್ಲಿ ನೋಡ್ತೇವೆ, ಪರೀಕ್ಷೆಯಲ್ಲಿ ಸೋತ ಅವಮಾನ,
ಮುಂದಿನ ವಾಕ್ಯ ನಾನು ಹೇಳುವುದಿಲ್ಲ. ಎಷ್ಟೋ ಸಲ ನೋಡಿರ್ತೇವೆ. ಹಾಗಾದರೆ ಅಂತಹ ದುಸ್ಸಾಹಸಕ್ಕೆ ಬದುಕನ್ನೇ ಕೊನೆಗಾಡಿಸಿಕೊಳ್ಳುವಂತಹ ಅಚಾತುರ್ಯದ ಕೆಲಸವನ್ನೊಬ್ಬರು ಮಾಡಬೇಕು ವಿದ್ಯಾರ್ಥಿನಿ ಅಂತಾದರೆ ಆ ಹೃದಯದ ಬೇಗುದಿ, ಆ ಹೃದಯವನ್ನು ಹಿಂಡುವ ನೋವಿನ ತೀವ್ರತೆ ಎಷ್ಟಿದ್ದಿತು. ಆದರೆ ಅಂತಹ ವಿದ್ಯಾರ್ಥಿಗಳ ಬೆನ್ನು ತಟ್ಟಿ ಬೆಂದಡೈ ಆರ್ಥಿಕವಾಗಿ ಅವರ ಜೊತೆಗೆ ತಾನಿದ್ದೇನೆ ಅಂತ ಭರವಸೆ ಕೊಟ್ಟು ಒಬ್ಬ ತಂದೆಯೋ ಒಬ್ಬ ತಾಯಿಯೋ ಒಬ್ಬ ಉಳಿದ ಸಂಬಂಧಿಕರೋ ಅಥವಾ ಇನ್ನಿತರರೋ ಮಾಡಬಹುದಾದ ಕೆಲಸವನ್ನು ಮಾಡುತ್ತಾ ಬಂದವರು ವೆಂಕಟರಾಮರು. ಕೇವಲ ಸುಳ್ಯ ಮಾತ್ರ ಅಲ್ಲ, ಸುಳ್ಯ ತಾಲೂಕಿನ ಪುತ್ತೂರಿನ ಸರಹದ್ದಿನವರೆಗೆ, ಮಡಿಕೇರಿಯ ಬುಡದವರೆಗೆ ಬಹುತೇಕ ಬಹಳಷ್ಟು ವಿದ್ಯಾರ್ಥಿಗಳು, ಅಸಂಖ್ಯ ಅಂತ ಹೇಳಿದರೆ ಬಹಳ ಹೆಚ್ಚಾಯಿತು, ಬಹಳೇ ವಿದ್ಯಾರ್ಥಿನಿಯರು ಇವತ್ತಿಗೂ ಪ್ರತಿಭಾ ವಿದ್ಯಾಲಯಕ್ಕೆ ಅವರು ಋಣಿಗಳು. ಅವರು ಧನ್ಯತೆ ಇರುವುದೇ ಅವರಿಗೆ, ವೆಂಕಟರಾಮರಿಗೆ ಅಭಿನಂದನೆ ಸಲ್ಲಿಸುವುದರಲ್ಲಿ. ಸರ್, ನಿಮ್ಮ ಕಾರಣದಿಂದ ನಿಮ್ಮ ವಿದ್ಯಾಸಂಸ್ಥೆ, ನಿಮ್ಮ ತರಬೇತು ಸಂಸ್ಥೆ ಮತ್ತೆ ನನ್ನಲ್ಲಿರುವಂತಹ ಪ್ರತಿಭೆಯನ್ನು ಉದ್ದೀಪನಗೊಳಿಸಿ ನನ್ನ ಒಳಗಿರುವ ವೈಫಲ್ಯದ ಕಳಂಕವನ್ನು ತೊಡೆದು ಹಾಕಿ ಆತ್ಮವಿಶ್ವಾಸದಿಂದ ಮರುಪರೀಕ್ಷೆಯನ್ನು ಎದುರಿಸುವುದಕ್ಕೆ ಉತ್ತೇಜಿಸಿದ್ದು ಮಾತ್ರ ಅಲ್ಲ, ನಾನು ಉನ್ನತ ದರ್ಜೆಯಲ್ಲಿ ಉಳಿದವರಂತೆ ಉತ್ತೀರ್ಣನಾಗುವುದಕ್ಕೂ ಅದು ಎಡೆ ಮಾಡಿಕೊಟ್ಟಿತ್ತು ಅಂತ ಕೃತಜ್ಞತಾಭಾವದಿಂದ ಧ್ಯಾನಿಸಬೇಕಾದ ಒಂದು ಅದ್ಭುತವಾದ ಸಾಂಸ್ಥಿಕ ಕ್ರಮ ನೆಲೆಯಿಂದ ಅವರ ಆ ಪ್ರತಿಭಾ ಟ್ಯುಟೋರಿಯಲ್ ಕೆಲಸ ಮಾಡ್ತಾ ಬಂದಿದೆ. ಹಾಗಾಗಿ ಸುಳ್ಯದವರಿಗೆ ಆ ಕುರಿತು ನಾನು ವಿವರಿಸಬೇಕಾದ ಅಗತ್ಯ ಇಲ್ಲ. ಶಿಕ್ಷಣವೇತ್ತನಾಗಿ ಶಿಕ್ಷಣದ ಕುರಿತಾಗಿ ಒಂದು ಧನಾತ್ಮಕವಾದ ನಿಲುಮೆ ಇದ್ದ ವ್ಯಕ್ತಿ ಮಾತ್ರ ಬಹಳ ವಿಶಾಲವಾದಂಥ ಅಂತಃಕರಣದಿಂದ ಆ ಕೃತಿಯನ್ನು ಮಾಡಲಿಕ್ಕೆ ಸಾಧ್ಯ. ಈ ದಿನ ಶಿಕ್ಷಣ ಎನ್ನುವುದು ಕೂಡ ಮಾರಾಟದ ಸರಕಾಗಿರುವ ಒಂದು ದುರಂತವನ್ನು ನಾವು ಕಾಣ್ತೇವೆ. ನಮ್ಮಲ್ಲಿಗೆ ಬನ್ನಿ ಇಷ್ಟು ಉದಾರತೆ, ನಮ್ಮಲ್ಲಿಗೆ ಬನ್ನಿ ಇಷ್ಟು ಸೋಡಿ ಬಿಡ್ತೇವೆ, ನಮ್ಮಲ್ಲಿಗೆ ಬನ್ನಿ ಇಷ್ಟು ರಿಯಾಯಿತಿ ಬಿಡ್ತೇವೆ, ನಮ್ಮಲ್ಲಿಗೆ ಬನ್ನಿ ವಸತಿ ಸಮೇತ ಇಷ್ಟು ಕೊಡುಗೆ ಉಂಟು, ರಿಬೇಟ್ ಉಂಟು ಅಂತ ಹೇಳಿ ಶಿಕ್ಷಣವನ್ನು ಡಂಗುರ ಸಾರಿಸಿ ಜಾಹೀರಾತು ಕೊಟ್ಟು ಉಳಿದವರಿಗೆ ತಲುಪಿಸಬೇಕಾದ ದಯನೀಯ ಸ್ಥಿತಿ ಇರುವಾಗ, ಶಿಕ್ಷಣ ಇಲಾಖೆ ನಲುಗಿ ಹೋದಂಥ ವಿಷಾದಕರ ದುರಂತಮಯ ಸನ್ನಿವೇಶ ಇರುವಾಗ ವೆಂಕಟರಾಮರು ಕೋಟ್ಯಾಧೀಶ ಆಗ್ಬೋದಿತ್ತು. ಒಂದು 10 ಕಡೆಯಲ್ಲಾದರೂ ಜಾಗ ತಗೊಳ್ಬೋದಿತ್ತು ಅವರಿಗೆ ಪ್ರತಿಭಾ ಟ್ಯುಟೋರಿಯಲ್ನ ಮೂಲಕ. ಈ ವರ್ಷ ಇಷ್ಟು ಬಂತು, ಈ ವರ್ಷ ಇಷ್ಟು ತಗೊಳ್ಳುವ, ಈ 2 ವರ್ಷದಲ್ಲಿ ನಿವ್ವಳ ಲಾಭ ಇಷ್ಟು ಬಂತು, 3ನೇ ವರ್ಷ ಇಷ್ಟು ಮಾಡುವ ಅಂತ ಹೇಳಿ ಒಂದು 4-5 ಕಡೆ ವಲಯಗಳಲ್ಲಿ ಸ್ವಲ್ಪ ಏನಾದರೂ ಆಸ್ತಿ ಗೀಸ್ತಿ ಮಾಡಬಹುದಿತ್ತು ಅಂತ ನನಗೆ ಕಾಣುವುದು. ಆದರೆ ವೆಂಕಟರಾಮರು ಹಾಗೆ ಮಾಡಿರುವುದಕ್ಕೆ ನನಗೆ ನಿದರ್ಶನ ಸಿಕ್ಕಿರಲಿಲ್ಲ. ಸಿಕ್ಕಿದರೆ ಅವರ ಸ್ನೇಹತ್ವವನ್ನು ನಾನು ಬಿಟ್ಟು ಬಿಡುತ್ತಿದ್ದನೋ ಏನೋ ಬೇರೆ ವಿಚಾರ. ಯಾಕೆಂದರೆ ಅವರ ಬಗ್ಗೆ ನನಗೆ ಅಪರಿಮಿತವಾದ ವಿಶ್ವಾಸ. ಶಿಕ್ಷಣ ಎನ್ನುವುದರ ಪಾವಿತ್ರ್ಯತೆ, ಶಿಕ್ಷಣದ ಪಾರಿಶುದ್ಧಿ, ಶಿಕ್ಷಣ ನಿರ್ಮಾಣ ಮಾಡಬೇಕಾದಂಥ ಪೌರ ಜನಾಂಗ, ನಾಗರಿಕ ಜನಾಂಗ, ಅವುಗಳ ಕುರಿತಾದಂಥ ಭವಿಷ್ಯದ ಮುನ್ನೆಚ್ಚರಿಕೆ ಮುನ್ನೋಟ ಇದ್ದದ್ದರಿಂದಲೇ ಅವರಿಗೆ ಆ ರೀತಿಯದ್ದಾದಂಥ ಧನಾತ್ಮಕ ನಿಲುಮೆಯಿಂದ ಸಚ್ಚಾರಿತ್ರ್ಯದ ಶಿಕ್ಷಣ ಮಾತ್ರ ಅಲ್ಲ, ಸದಭಿಲಾಷೆಯನ್ನು ಕೊನೆಯವರೆಗೆ ಕಾಯ್ದುಕೊಳ್ಳುವ ಇಚ್ಛಾಶಕ್ತಿಯು ಜೊತೆಗೆ ಬಂತು. ಆದ್ದರಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಸಾಧಿಸಿದ ಸೇವೆ, ಕೆಲಸ, ಸಾಧನೆ, ಅವರು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅನನ್ಯ. ಅದಕ್ಕೆ ಮೌಲ್ಯ ನಿಗದಿ ಮಾಡುವುದು ಕಷ್ಟ, ಅದು ಬಹಳ ದೊಡ್ಡ ಕೆಲಸ ಅಂತ ನಾನು ಹೇಳ್ತೇನೆ. ಆ ಬಳಿಕ ಅವರಲ್ಲಿ ಬಹುಮುಖಿ ನೆಲೆಗಳುಂಟು. ಒಂದೇ ನೆಲೆಯಿಂದ ಅವರು ಕಾಣಿಸುವುದಲ್ಲ. ನಾವೆಲ್ಲ ಪರಿಚಯ ಆಗುವಾಗ ಅವರನ್ನು ವೆಂಕಟರಾಮ ಮಾಸ್ತರರು ಮಾಸ್ಟ್ರು ಅಂತ ಕರೀತಾ ಇದ್ದ ಕಾಲ. ಆಗ ಪ್ರಾರಂಭ ಮಾಡಿದ್ದಕ್ಕೆ ಸಣ್ಣಕ್ಕೆ ಇದ್ದದ್ದು ಅದು ಅವರ ಪ್ರತಿಭಾ ಟ್ಯುಟೋರಿಯಲ್. ಅದು ಬಹಳ ನಂತರ ಆದ್ದು. ಎಷ್ಟನೇ ವರ್ಷದಲ್ಲಿ ಆದ್ದು ಅಂತ ನನಗೆ 79 ಹೆಚ್ಚು ಕಡಿಮೆ. ಹಾಗಾಗುವಾಗ ಆಗ ಸಣ್ಣಕ್ಕೆ ಇದ್ದದ್ದು, ದೊಡ್ಡಕ್ಕೇನಿರಲಿಲ್ಲ. ಆಮೇಲೆಗೆ ಅದು ವಿಶಾಲ ಆಗ್ತಾ ಬಂತು. ಹೊಸ ಆಯಾಮಕ್ಕೆ ಅದು ಹಿಗ್ಗಿಕೊಳ್ಳಬೇಕಾದುದು ಅಪೇಕ್ಷಣೀಯ. ಬೆಳೆಯುತ್ತಿರುವಂತಹ ನಾಗರಿಕತೆ, ಬೆಳೆಯುತ್ತಿರುವಂಥ ಪಟ್ಟಣ, ಅದಕ್ಕೆ ಪೂರಕವಾಗಿ ಅದರ ರೂಪುರೇಷೆ ಬದಲಾಗಬೇಕಾದದ್ದು ನಿರೀಕ್ಷಿತವೆಂದಿಟ್ಟುಕೊಳ್ಳುವ. ಆದರೆ ಅದಕ್ಕಿಂತ ಮಿಗಿಲಾಗಿ ಅವರು ಒಬ್ಬ ಸೃಜನಶೀಲ ಮನಸ್ಸಿನ ಕಲಾವಿದ ಅಂತ ಅವರನ್ನು ನಾನು ಹೇಳುವಾಗ ಕೇವಲ ಒಂದು ನಾಟಕವೋ ಒಂದು ಯಕ್ಷಗಾನವೋ ಅಥವಾ ಇನ್ನಿತರ ಸಾಂಸ್ಕೃತಿಕವಾದಂತಹ ಪ್ರಕಾರವೋ ಅದರಲ್ಲಿ ಪರಿಣತರಿದ್ದಾರೆ, ಗೆಜ್ಜೆ ಕಟ್ಟಿ ಕುಣಿಯುತ್ತಾರೆ, ಅವರ ಅಭಿವ್ಯಕ್ತಿ ಬಹಳ ಚೆಂದ ಇದೆ,
ಉಳಿದವರನ್ನು ಮೀರಿಸುವ ಹಾಗೆ ಇದೆ. ಸ್ಪರ್ಧೆಗೆ ಬಿದ್ದರೆ ಅವರೇ ಗೆದ್ದಾರು, ಈ ಅರ್ಥದಲ್ಲಿ ನಾನು ಆಡುವುದಲ್ಲ. ಒಬ್ಬ ಕಲಾವಿದ ಅಂತ ಆದ ಮೇಲೆ ಆತ ಸೃಜನಶೀಲ ಕಲಾವಿದ ಅಂತ ಕರೆಯಲ್ಪಡಬೇಕಾದರೆ ಕೆಲವು ಅರ್ಹತೆಗಳು, ಅಪೇಕ್ಷಣೀಯವಾದಂಥ ಸಂಗತಿಗಳುಂಟು. ಸುಮನಸ್ಸಿನ, ವಿಶಾಲ ಹೃದಯದ, ಅಂತಃಕರಣ ತುಂಬ ಪ್ರೀತಿಯನ್ನೇ ತುಂಬಿ ಇಟ್ಟುಕೊಂಡ, ತನ್ನ ಹೃದಯ ಪಾತ್ರೆಯಲ್ಲಿ ಮಮತೆ ಎನ್ನುವಂಥ ಪೀಯೂಷ ಅಮೃತವನ್ನು ತುಂಬಿಟ್ಟುಕೊಂಡ, ತನ್ನ ನಿಕಟವರ್ತಿತ್ವಕ್ಕೆ, ತನ್ನ ಸಾಮೀಪ್ಯಕ್ಕೆ ಬಂದವರಿಗೆಲ್ಲರಿಗೂ ಅದನ್ನು ಶುಲ್ಕ ಇಲ್ಲದೆ ಹಂಚುವ ಒಂದು ನಿಸ್ವಾರ್ಥವಾದಂಥ ದೃಷ್ಟಿಕೋನ, ಒಂದು ನಿರಪೇಕ್ಷವಾದಂಥ ಭಾವ, ಸರ್ವರಲ್ಲಿ ಸಮತಾ ಭಾವದ ಪರಿಕಲ್ಪನೆ, ಮೇಲು ಕೀಳು ಎನ್ನುವ ವ್ಯತ್ಯಸ್ತ ತರತಮದ ಧೋರಣೆಯನ್ನು ಬಿಟ್ಟು ಬಿಡುವಿಕೆ, ಎಲ್ಲರನ್ನು ಸಮಾನವಾಗಿ ಉಪಚರಿಸುವಿಕೆ, ಎಲ್ಲರನ್ನು ಒಂದೇ ಮಾನದಂಡದಿಂದ ಅರ್ಥೈಸಿಕೊಂಡು, ತೀರ್ಮಾನ ಬೇರೆ ಇರ್ತದೆ, ಒಂದೇ ಮಾನದಂಡ ಅಳಿಲಿಕ್ಕೆ ಒಂದೇ ಮಾನದಂಡ, ಹೇಗೆ ಅಂತ ಆ ಮಾನದಂಡದಿಂದ ಗೊತ್ತಾಗ್ತದೆ. ಎಲ್ಲರನ್ನೂ ಏಕತ್ರವಾಗಿ ಒಳಗೊಳ್ಳುವುದು, ಒಂದೇ ಸ್ವರೂಪದಿಂದ ಒಳಗೊಳ್ಳುವುದು ಇತ್ಯಾದಿ ಕಾರಣದಿಂದ ಒಂದು ಕಲಾವಿದ ಮನಸ್ಸು ಸೃಜನಶೀಲ ಕಲಾವಿದ ಮನಸ್ಸು ಅಂತ ಕರೆಯಲ್ಪಡ್ತದೆ. ಕಲಾವಿದನ ಎದುರು ಸೃಜನಶೀಲ ಸೇರ್ತಾರೆ. ವೆಂಕಟರಾಮರಲ್ಲಿ ಆ ಗುಣವನ್ನು ನಾನು ಕಂಡಿದ್ದೇನೆ. ಅವರ ಸಾಮೀಪ್ಯಕ್ಕೆ ಸಾರಿದ ಯಾರಿಗೂ ಕಹಿ ಅನುಭವ ಆಗುವುದಿಲ್ಲ. ಅವರು ಮಮತೆಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ಮೊಗೆಮಗೆದು ಕೊಡ್ತಾರೆ. ಅತಿಥಿ ಸತ್ಕಾರದಲ್ಲಿ ಎತ್ತಿದ ಕೈ. ಅವರ ಮನೆಯ ಬಾಗಿಲಿಗೆ ಹೋದವರು ಹಸಿದಿಂದಕ್ಕೆ ಬರುವುದಿಲ್ಲ. ಸಾಧಾರಣವಾಗಿ ಬ್ರಾಹ್ಮಣ ಶ್ರೋತ್ರಿಯ ಪರಂಪರೆ, ಆ ವಿಶಿಷ್ಟವಾದ ವಿಪ್ರ ಪರಂಪರೆಯಲ್ಲೂ ಕೂಡ, ಅದರಲ್ಲೂ ಹವ್ಯಕ ಸಮುದಾಯದಿಂದ ಬಂದಿರುವ ವೆಂಕಟರಾಮರಲ್ಲಿ ಆತಿಥ್ಯದ ಜೊತೆಗಿರುವುದು ಹಸನ್ಮುಖಿ ಅನುಸಂಧಾನ. ಒಬ್ಬರನ್ನು ಮುಖಾಮುಖಿ ಆಗುವಾಗ ಅದು ಕೇವಲ ತೋರಿಕೆಗೋ ಒಮ್ಮೆ ಬಂದು ಬಿಟ್ಟಲ್ಲ ಮಧ್ಯಾಹ್ನಕ್ಕೆ ಹೋಗಿಬಿಟ್ಟಾನ ಅಂತ ಹೇಳುವ ಅಲ್ಲ, ಹಾಗೆ ಯಾರು ಮಾಡುವುದಿಲ್ಲ. ನನ್ನ ಮಾತಿಗೆ ತಮಾಷೆಗೆ ಹೇಳಿದಷ್ಟೇ, ಹಾಸ್ಯಕ್ಕೆ ಹೇಳಿದಷ್ಟೇ. ಅಂಥ ಒಂದು ಸಾಧಾರಣವಾದ ಹಗುರವಾದ ಪರಿಕಲ್ಪನೆ ಅಲ್ಲ. ನಾಭಿ ಮೂಲದಿಂದ ಬಂದ ಪ್ರೀತಿ ಅಂತ ಹೇಳುವುದಿಲ್ವಾ, ನಿಷ್ಕಾಪಟ್ಯದ ಪ್ರೀತಿ ಅಂತ ಹೇಳುವುದಿಲ್ವಾ, ನಿರ್ವ್ಯಾಜಾಂತಕರಣದ ಪ್ರೀತಿ ಅಂತ ಹೇಳುವುದಿಲ್ವೋ, ಅದು ವೆಂಕಟರಾಮರಲ್ಲಿ ಕಾಣ್ತದೆ. ಅವರಲ್ಲಿ ಬೇರೆ ಏನನ್ನು ನೋಡುವುದಿಲ್ಲ ಅಂತ, ಬೇರೆ ಯಾವುದನ್ನು ಗಮನಿಸುವುದಿಲ್ಲ. ಅವರಿಗೆ ಗೌಣ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅದರ ಹೂರಣ ಮುಖ್ಯ. ಅವರು ತೊಗಟೆ ನೋಡುವುದಿಲ್ಲ, ಹಣ್ಣಿನ ಹೂರಣ, ಒಳಗಿನ ಮಾಂಸಲವಾದ ಮೊತ್ತ ಹೇಗುಂಟು ಅಂತ ನೋಡ್ತಾರೆ. ಅದರ ತೊಗಟೆ ಚೆಂದ ಇಲ್ಲ, ಇಲ್ಲಿ ಒಡೆದು ನೋಡುವ ಒಳಗೆ ಹೇಗುಂಟು ಅಂತ ಹೇಳುವ ಒಂದು ಚಿಕಿತ್ಸಕ ದೃಷ್ಟಿಯ, ಒಂದು ಸೂಕ್ಷ್ಮ ದೃಷ್ಟಿಯ ಅವಲೋಕನ ಮತ್ತು ಆ ಮೂಲಕ ಸ್ವೀಕರಣೆ, ಈ ಗುಣವನ್ನು ಅವರು ಹೊಂದಿದವರು. ಆ ಕಾರಣದಿಂದ ಹಾಗೂ ನಮಗೆ ಅವರು ಪ್ರಿಯರಾಗ್ತಾರೆ. ಇನ್ನು ಸೃಜನಶೀಲ ಕಲಾವಿದ ಅಂತ ಹೇಳುವಾಗ ಬಹಳ ಮುಖ್ಯವಾಗಿ ಅವರೊಬ್ಬ ನಟ. ನನಗೆ ಪರಿಚಯ ಆಗುವಾಗ ಅವರು ಕಟೀಲ ಮೇಳದಲ್ಲೂ ತಿರುಗಾಟ ಮಾಡಿದ ಅನುಭವಿ. ಅವರಾಗ ವೇಷ ಮಾಡ್ತಿದ್ರು. ಆಗ ಕೊಳ್ತಿಗೆ ನಾರಾಯಣಗೌಡರು ಅಂತ ಒಬ್ಬರು ಇದ್ರಲ್ಲ, ಈಗಲೂ ಇದ್ದಾರೆ, ಈಗ ವಯೋವೃದ್ಧ, ತುಂಬ ಪ್ರಾಯ ಆಗಿದೆ. ನಮ್ಮ ಊರು ಕಡೆ ಅವರು ಬಂದು ನೆಲೆಸಿ ಒಂದು 3-4 ತಿಂಗಳು ನಾಟ್ಯ ಕಲಿಸಿ ಆಟಗಳನ್ನೆಲ್ಲ ಆಡ್ತಿದ್ದರು. ಆಗ ನನಗೆ ನನ್ನ ಅಪ್ಪಯ್ಯನ ಅಂಗಡಿ, ಅದನ್ನು ಆಗಾಗ ನೋಡುವಂಥ ಅವಕಾಶ ಇತ್ತು. ಕೈಯಲ್ಲಿ ಚಿಲ್ಲರೆ ದುಡ್ಡು ಓಡಾಡುವ ದಿನ. ಆ ಕಾಲದಲ್ಲಿ ಅವರೊಂದು ಆಟ ಆಡಿಸಿದರು ಸಂಪಾಜಿ ಹೈಸ್ಕೂಲ್ನಲ್ಲಿ, ದಕ್ಷಾತ್ಮರ ಇಂದ್ರಜಿತ್ತು ಕಾಳಗ. ನನ್ನ ಪ್ರೀತಿಯ ವೆಂಕಟರಾಮ ಭಟ್ರದೇ ಈಶ್ವರ. ಆಟ ಆಡಿದ ಮೇಲೆ ಕಲಾವಿದರಿಗೆ ಬಟವಾಡೆ ಮಾಡಲಿಕ್ಕೆ ಹಣ ಹುಟ್ಟಲಿಲ್ಲ ಕೊಳ್ತಿಗೆ ಅವರಿಗೆ. ಮಾನ್ಯ ಕೊಳ್ತಿಗೆ ಅವರು ಎಲ್ಲಿದ್ದರೂ ಬರಬೇಕು ಅಂತ ಅನೌನ್ಸ್ ಮಾಡಿದರು, ಜಾಹೀರಾತು ಕೊಟ್ಟರು, ಅವರು ಹತ್ತಿರ ಇಲ್ಲ. ಅಂದರೆ ನಾನು ಈಗ ಹೇಳುವಾಗ ನನಗೆ ಎಚ್ಚರ ಉಂಟು, ಅವ್ರು ಸಣ್ಣಗೆ ಮಾತಾಡಿ ಯಾಕೆ ಹೋದರು ಅಂದರೆ ಅಷ್ಟು ನಿರೀಕ್ಷೆಯಿಂದ ಮಾಡಿಯೂ ಅದು ಕೈ ಕಟ್ಟಿತ್ತು. ಅವರಿಗೆ ಅದು ಮುಖ ಕೊಡಲಿಕ್ಕೆ ಕಷ್ಟ ಆಯ್ತು. ಅದು ನಾನು ಆ ಸ್ಥಿತಿಯಲ್ಲಿದ್ದರೂ ಜಬ್ಬಾರೊಮ್ಮೆ ಬರಬೇಕು ಅಂತ ಹೇಳಿದ್ರು ಮುಖ ತಪ್ಪಿಸುವುದೇ. ಕೊನೆಗೆ ನಾವೆಲ್ಲ ಏನೆಲ್ಲ ಮಾಡಿ ನಮ್ಮ ದಾಮೋದರ ಮಾಸ್ಟ್ರು, ಹೆಡ್ ಮಾಸ್ಟ್ರು, ವಿಠಲ ಮಾಸ್ಟ್ರು, ಉಳಿದವರೆಲ್ಲ ಸೇರಿದರು. ಅಲ್ಲೆಲ್ಲ ದುಡ್ಡು ಸ್ವಲ್ಪ ಸಂಗ್ರಹ ಮಾಡಿ ಅಲ್ಲಿಂದ ಅಲ್ಲಿಗೆ ಅದನ್ನು ಹೊಂದಾಣಿಕೆ ಮಾಡಿದರು. ಆ ಕಾಲದಲ್ಲಿ ಅವರು ಆ ವೇಷ ಮಾಡಿದಾಗ ಆ ವೇಷದಲ್ಲಿ ಒಂದು ಚಂದ, ಒಂದು ಮನೋಹರ ರೂಪ, ಒಂದು ಸಿರಿ ರೂಪ ಕಾಣ್ತಿತ್ತು. ಅದು ಅವರ ಮುಖ ಅಲ್ಲ. ಆಗ ನಾನು ಹೇಳಿದಾಗ ಇನ್ನು ಪುನಃ ಹೇಳಬಾರ್ದು, ತಿರುಪ್ತಿ ಆಗಬಾರ್ದಲ್ಲ, ಒಮ್ಮೆ ಹೇಳಿದ ಅರ್ಥವನ್ನು ಪುನಃ ಹೇಳಬಾರ್ದು. ಹಾಗಾಗಿ ಆ ಮುಖಕ್ಕೆ ಒಪ್ಪುವ ಹಾಗೆ, ಆ ಭೌತಿಕ ಚರ್ಯೆಗೆ ಒಪ್ಪುವ ಹಾಗೆ ಬಣ್ಣ ಅದೆಲ್ಲ ತುಂಬುವಾಗ ಭಾಳ ಚಂದದ ಈಶ್ವರ, ಭಾಳ ಸರ್ವಾಂಗ ಸುಂದರ ಈಶ್ವರನಾಗಿ ಕಾಣ್ತಿದ್ರು. ಇನ್ನು ದೊಡ್ಡ ಕಿರೀಟದ ವೇಷ ಇಲ್ಲ, ರಾಮ, ನಮ್ಮ ಈ ಸೀತಾ ಪರಿತ್ಯಾಗದ ರಾಮನೋ ಅಥವಾ ಕುಶಲವದ ರಾಮನೋ ಇತ್ಯಾದಿ ಮಾಡುವಾಗ ಅದಕ್ಕೆ ನಿಮಗೆ ಪರಿಕಲ್ಪನೆ ಆಗ್ತದೆ. ತೆಂಕಿನ ವೇಷ, ಒಂದು ನಾಟಕೀಯ ವೇಷ ಉಂಟು ಅದಕ್ಕೆ. ಉಳಿದವರ ಹಾಗೆ ಕಟ್ಟು ವೇಷ
ಸಿದ್ಧವೇಷ ಅಲ್ಲ ಅದು, ಅದಕ್ಕೊಂದು ಪರಂಪರೆ ಉಂಟು, ನಾಜೂಕಿನ ವೇಷ ಅದು. ಅದನ್ನು ಭಾಳ ಭಾಳ ಅಚ್ಚುಕಟ್ಟಿನಿಂದ ಭಾಳ ಸುಖಕರವಾಗಿ ಅವರು ಅದನ್ನು ಮಾಡ್ತಿದ್ದರು. ಹಾಗಾಗಿ ನಟನಾಗಿ ಈಗ ಸಾತ್ವಿಕ, ಆಂಗಿಕ, ಆಹಾರ್ಯ, ವಾಚಿಕ ಚತುರಂಗಗಳಿಂದ ಕೂಡಿದ್ದಲ್ವೇ ನಮ್ಮ ನಾಟ್ಯಶಾಸ್ತ್ರ. ಅದರಲ್ಲಿ ಅವರ ವಾಚಿಕವು ಬಹಳ ಚೆಂದ, ಬಹಳ ಸರಳವಾದ ವಾಕ್ಯಗಳು, ಪರಿಣಾಮಕಾರಿ ವಾಕ್ಯಗಳು. ನನ್ನ ಹಾಗೆಲ್ಲ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಲಿಕ್ಕಿಲ್ಲವು, ನೇರ ನೇರ ಮೈಲಾರಕ್ಕೆ ಹೋಗುವವರು. ನಾವೆಲ್ಲ ಒಂದು ಸುತ್ತೆಲ್ಲ ಹೋಗಿ ಆಮೇಲೆ ಇಲ್ಲಿಗೆ ಬಂದು ಮುಟ್ಟುವಾಗ ಹೊತ್ತು ಸುಮಾರು ಆಗ್ತದೆ. ವೆಂಕಟರಾಮರ ಅರ್ಥ ನೇರ, ನಿರ್ದಿಷ್ಟ, ನಿರ್ದುಷ್ಟ, ಪರಿಣಾಮಕಾರಿ. ಬಹಳ ಕಡಿಮೆ ಪದಗಳಲ್ಲಿ, ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಎದೆಗೆ ತಟ್ಟುವ ಮುಟ್ಟುವ ಮಾತನ್ನು ಅವರು ಆಡ್ತಾರೆ. ಎರಡು ಉದಾಹರಣೆ. ಒಂದು, ನಮ್ಮ ಸಂಪಾಜೆಯಲ್ಲಿ ಗಣೇಶೋತ್ಸವ ಆಗುವಾಗ ಒಂದು ತಾಳಮದ್ದಳೆ ಮಾಡಿಸಿದ್ದೆವು ನಾವು. ಅದರಲ್ಲಿ ನೆನಪು ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅದರಲ್ಲಿ ಭಾಗವತರು ಕಷ್ಟ ಆಗ್ತದೆ ಅಂದರೆ ನೆನಪಿಲ್ಲ ಅಂತಲ್ಲ, ನೋವಾಗ್ತದೆ. ನಮ್ಮ ಪೈಚಾರ್ನ ಮೋಹನ ಭಟ್ರು ಈಗ ನಮ್ಮೊಟ್ಟಿಗೆ ಇಲ್ಲ. ಸುಬ್ರಾಯರಿಗೆ ಬಹಳ ಆಪ್ತರು, ಒಟ್ಟಿಗೆ ಪದ್ಯ ಹೇಳ್ತಿದ್ರು, ಒಂದೇ ವೇದಿಕೆಯಲ್ಲಿ ಪದ್ಯ ಹೇಳ್ತಿದ್ರು ಅವರು. ಅವರನ್ನು ಕಳ್ಕೊಂಡಿದ್ದೇವೆ ನಾವು. ಮದ್ದಳವಾದಕರು ಪೆರುಂಬಾರು ಸತ್ಯಣ್ಣನೂ ಇಲ್ಲ. ಚೆಂಡವಾದಕ ಕುಂಜಿರಾಮ ಬಣಿಕರು ಇಲ್ಲ. ಕುಮಾರಣ್ಣನು ಇದ್ದರು, ಕುಮಾರಣ್ಣ ಮತ್ತು ಕುಂಜಿರಾಮ ಬಣಿಕರು. ಕುಮಾರಣ್ಣ ಇದ್ದಾರೆ, ವಿಶ್ವವಿನೋದಣ್ಣನ ಸಲುಗೆಯಲ್ಲಿ ಆಗಿದ್ದಾರೆ ಅವರು, ಮಾವ ಕುಮಾರಣ್ಣನಿಗೆ ವಿಶ್ವವಿನೋದಣ್ಣ. ಹಾಗಾಗಿ ಕುಮಾರಣ್ಣ ಇದ್ದರು ಆಗ ಈ ಮೇಳದಲ್ಲಿ. ಪ್ರಸಂಗ ಶರಸೇತು ಬಂಧನ. ಆ ಶರಸೇತು ಬಂಧನದಲ್ಲಿ ವೆಂಕಟರಾಮರದು ಹನುಮಂತ, ಸತ್ಯಮೂರ್ತಿ ದೇವರಾಜ ಅವರೂ ಇಲ್ಲ, ಕಳ್ಕೊಂಡಿದ್ದೇವೆ ನಾವು. ಅವರ ಅರ್ಜುನ ರಾಮಾಜೋಯಿಸ ಬೆಳ್ಳಾರೆಯ ಕೃಷ್ಣ, ರಾಮ, ವಿಪ್ರ ರಾಮ ಕೃಷ್ಣ. ಹಾಗಾಗಿ ಆ ತಾಳಮದ್ದಳೆಯಲ್ಲಿ ಒಂದು ಅದ್ಭುತವಾದ ತಾಳಮದ್ದಳೆ, ಅದು ಸ್ಮರಣೀಯ ತಾಳಮದ್ದಳೆ. ಅಲ್ಲಿನ ಜನರಿಗೆ ಅಷ್ಟು ಅನುಭವ ಸಾಲದು. ಆ ಬೈಲಿನಲ್ಲಿ ಕಲ್ಲುಗುಂಡಿಯಲ್ಲಿರುವವರಿಗಾದರೆ ಗೊತ್ತುಂಟು ಎಷ್ಟು ತಾಳಮದ್ದಳೆ ಮಿತಿ ಎಷ್ಟು, ಚಂದ ಎಷ್ಟು ಅಂತ. ಆದರೆ ಸಂಪಾಜೆಯವರಿಗೆ ಅಷ್ಟು ಅನುಭವ ಇಲ್ಲ. ಆದರೆ ಅವರು ಏನು ಹೇಳಿದ್ರು ಅಂದರೆ, ಮುಂದಿನ ವರ್ಷ ಇದೇ ತಂಡದಿಂದ ಮತ್ತೆ ನಮಗೆ ಕಾರ್ಯಕ್ರಮ ಆಗಬೇಕು ಅಂತ. ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಬೇರೆ ವಿಚಾರ. ಗಣೇಶೋತ್ಸವವೇ ತಾತ್ಕಾಲಿಕವಾಗಿ ಒಂದು ಕಾರ್ಯನಿಮಿತ್ತ ಅದು ನಿಂತೋಯಿತು. ಹಾಗಾಗಿ ಅಲ್ಲಿ ಒಂದು ಅದ್ಭುತವಾದ ಹನುಮಂತನನ್ನು ಅವರು ಕಟ್ಟಿಕೊಟ್ಟಿದ್ದರು. ಪದ್ಯಗಳ ವ್ಯಾಪ್ತಿಯ ಒಳಗೆ ಪದ್ಯಗಳಿಗೆ ಹಿರಿಮೆ ಕೊಡುವ ಹಾಗೆ, ಕವಿಭಾವವನ್ನು ಹಿಂಜಿ ವಿಸ್ತಾರ ಮಾಡುವ ಹಾಗೆ, ಅದು ಕೊಡುವ ಅದಲ್ಲದ ಮತ್ತೊಂದು ಆಯಾಮದ ಅರ್ಥವನ್ನು ಕೊಡುವ ಹಾಗೆ, ಧ್ವನ್ಯರ್ಥಪೂರ್ಣವಾಗಿ, ವಾಚ್ಯಾರ್ಥಪೂರ್ಣವಾಗಿ, ವಾಕ್ಯಾರ್ಥಪೂರ್ಣವಾಗಿ ಬಹಳ ಚಂದ ಮಾತನಾಡುವ ಕಲೆ ಒಂದು ಅವರಿಗೆ ಕರಗತ ಆಗಿದೆ. ಅವರ ಪಾಠವು ಬಹಳ ಚಂದ ಅಂತ ನಾನು ಕೇಳಿದ್ದೇನೆ. ನಾನು ಹಿಂದಕ್ಕೆ ಹೋಗುವ ಸಾಧ್ಯತೆ ಇದ್ದಿದ್ದರೆ ಕೂಡಲೇ ಒಂದು 12 ವರ್ಷದವನ ಆಗಿ ಅವರ ಟ್ಯುಟೋರಿಯಲ್ಲಿಗೆ ಒಂದು ನೋಂದಣಿ ಆಗ್ತಿದ್ದೆ. ನಾನು ಏನು ಮಾಡುವ ಆಗುವುದಿಲ್ಲಲ್ಲ. ಹಾಗಾಗಿ ಭಾಳ ಚಂದ ಪಾಠವು ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ. ಆಮೇಲೆ ಆಗ ನನ್ನನ್ನು ಪರಿಚಯ ಮಾಡಿದ ನನ್ನ ತಾಯಿ ಸಹೋದರಿ ಹೇಳಿದ ಹಾಗೆ, ನನ್ನ ಅಣ್ಣನ ಒಟ್ಟಿಗೆ ಓದಿದವು. ಆಗ ಹೈಸ್ಕೂಲಿಗೆ ತಾರಸಿ ಕಟ್ಟಡ ಇರಲಿಲ್ಲ, ತಟ್ಟಿ. ಆಗ ತೊತ್ಯನ ಮಂದಣ್ಣ ಅಂತ ಹೇಳುವವರು ಅಲ್ಲಿ ಪ್ರಾರಂಭದಲ್ಲಿದ್ದರು. ಅವರು ಆಮೇಲೆ ಮದೆನಾಡು ಹೈಸ್ಕೂಲಿಗೆ ಹೋಗೋದು, ಮಂದಣ್ಣ ಮಾಸ್ಟ್ರು. ನಮ್ಮ ಸುಬ್ರಾಯ ನಾನು ಮದೆನಾಡಿಗೆ ಹೋಗಿ ಜೋಯಪ್ಪ ಮಾಸ್ಟ್ರು, ಮಂದಣ್ಣ ಮಾಸ್ಟ್ರು, ನಮ್ಮ ಯಕ್ಷಗಾನ ತಾಳಮದ್ದಳೆಗೆ ಮಹಾ ಆತಿಥ್ಯ. ಅಲ್ಲಿ ಅವರು ಅಲ್ಲಿರುವ ಭೂಮಿ, ಇಳಿಜಾರು ಭೂಮಿಯನ್ನೇ ಕಡಿದು ಅಲ್ಲೇ ಒಂದು ಪ್ರಾಕೃತಿಕವಾದ ಥಿಯೇಟರ್ ರಚನೆ ಮಾಡಿದರು. ಕಾರ್ಯಪ್ಪ ಗಂಜಿ ಮತ್ತು ಚಟ್ನಿ ಕೊಡ್ತಿದ್ದ ಮಾಡಿ. ನನ್ನ ತರಗತಿಯಲ್ಲಿ ನನಗಿಂತ ಸೀನಿಯರ್ ಆತ ಸಂಪಾಜೆಯಲ್ಲಿ. ಆ ಕಾರ್ಯಪ್ಪ ಅಲ್ಲಿ ಅಡಿಗೆಲ್ಲ ಮಾಡ್ತಿದ್ರು. ನಾವಲ್ಲಿ ಊಟ ಮಾಡಿ ನಾನು, ಸುಬ್ರಾಯ, ಆ ಬಳಿಕ ಕುಮಾರಣ್ಣ, ಗೋಪಾಲಕೃಷ್ಣರು, ಐತಪ್ಪ ಇವರೆಲ್ಲ ಅರ್ಥ ಹೇಳ್ತಿದ್ದೆವು. ಬಿಡಿ, ವಿಷಯಾಂತರಕ್ಕೆ ಹೋಗುವುದಿಲ್ಲ. ಹಾಗಾಗಿ ಆ ಕಾಲ ಆಗಿ ಆ ಕಾಲದಲ್ಲಿ ಭಾಳ ಚಂದದ ನೆನಪುಗಳು ತುಂಬ ಎಡತಾಗ್ತವೆ. ಇಲ್ಲಿ ನಾನು ಪುನಃ ಇಲ್ಲಿಗೆ ಬರ್ತೀನಿ. ಹಾಗೆ ಇನ್ನೊಂದು ನಾನು ಸಂದರ್ಭಕ್ಕೆ ಬರ್ತೇನೆ. ಬೇರೆ ಮಧ್ಯದಲ್ಲಿ ಪೋಣಿಸ್ತಾ ಹೋದರೆ ಉದ್ದು ಹೋಗ್ತದೆ, ಹೊರಳು ದಾರಿಗೆ ಹೋಗ್ತದೆ. ಎರಡನೇದು, ಒಂದು ನಾನು ಸರಸೇತು ಬಂಧನದ ಬಗ್ಗೆ ಹೇಳಿದ್ನಲ್ಲ. ಆಮೇಲೆ ಇನ್ನೊಂದು ಪ್ರಸಂಗ, ಕೊಯ್ಕುಳಿ ಯುವರಂಗ. ನಾನು ನಮ್ಮ ಅಕ್ಕ ಹೇಳಿದ ಹಾಗೆ ಕೊಯ್ಕುಳಿಯ ತಂಡದಲ್ಲಿ ನಾವು ಶೂರ್ಪಣಕ್ಕೆ ಮಾಡಿದ ಕಥೆ ಹೇಳಿದರು. ಆದರೆ ಅದನ್ನು ನೀವು ಸ್ವಲ್ಪ ಬಿಡಿಸಿ ಹೇಳುವುದಾದರೆ, ಅದೊಂದು ಸಂತುಲಿತ ತಂಡ, ಭಾಳ ಸಮತೋಲಿತ ತಂಡ, ಬ್ಯಾಲೆನ್ಸ್ಡ್ ಟೀಮ್ ಅದು.
ಆ ತಂಡ ಭಾಳ ಕಷ್ಟದಿಂದ ಸಂಯೋಜನೆ ಆದದ್ದು. ರಾಮಕೃಷ್ಣ ಭಟ್ರು ಭಾಳ ಒದ್ದಾಡಿದ್ದಾರೆ ಅದಕ್ಕೆ. ನಾನು ಸರ್ವತಾ ಒಪ್ಪಲಿಲ್ಲ. ಈ ಸ್ಪರ್ಧೆಗಿರ್ದಾಗೆಲ್ಲ ಆಗಲಿಕ್ಕಿಲ್ಲ, ಏನಾದರೂ ಹೀಗೆ ಕೂತು ಹೊಟ್ಟೆ ಹೊಡಿಬೋದು ಹೊರತು ಸ್ಪರ್ಧೆಗೆಲ್ಲ ನಾನು ಜನವೇ ಅಲ್ಲ ಅಂತ ಬೇಷರತ್ ಮತ್ತು ಏಕಪಕ್ಷೀಯವಾಗಿ ನೈಷ್ಠುರ್ಯದಿಂದ ನಿರಾಕರಿಸಿದ್ದೆ. ಒಪ್ಪಲಿಲ್ಲ, ಇವರು ಬಿಡಲಿಲ್ಲ. ಆಗ ಟ್ರಂಕಾಲಿದ್ದದ್ದು, ಮೊಬೈಲ್ ಇರಲಿಲ್ಲ. ಗರ್ಭದ ತಿರುಗಿಸಿ 198ಗೆ ಫೋನ್ ಮಾಡಿ ಬುಕ್ ಮಾಡಬೇಕು, ಆಮೇಲೆ ಬರುವುದು. ಇರಲಿ, ಅಲ್ಲಿ ಅವರು ಮತ್ತೆ ಅದು ಬಿಡಲೇ ಇಲ್ಲ. ಆ ಶೂರ್ಪಣಖ ಮಾನಭಂಗ ಪ್ರಸಂಗ ಮಾಡುವುದು ಒಂದು ತಂಡ ಆಯಿತು. ಆ ತಂಡದಲ್ಲಿ ಬಹುಶಃ ಈಗ ಉಳ್ಕೊಂಡದ್ದು ನಾನು, ವೆಂಕಟರಾಮ ಭಟ್ರು, ಕಂಜರ್ಪಣೆಯವರು, ನಾರಾಯಣ ಕಂಜರ್, ಮತ್ತೆ ಯಾರು ಕುಮಾರಣ್ಣ ಇದ್ದದಲ್ಲ ನಮಗೆ. ಸತ್ಯಣ್ಣನು ಇವರಿದ್ದದ್ದು ಕುಂಜಿರಾಮ ಬಣಿಕರು, ಕುಮಾರಣ್ಣ ಇನ್ನೊಂದು ತಂಡಕ್ಕೆ ಹೋದದ್ದು ನೋಡಿ. ಹಾಗಾಗಿ ಅದರಲ್ಲಿ ಬಿಡಿ, ಅದನ್ನು ಹೇಳಬಾರ್ದು, ಪುನಃ ಹೇಳಬಾರ್ದು. ಅದರಲ್ಲಿ ಮಾಯಾಶೂರ್ಪಣಖಿ, ಒಂದು ಅದ್ಭುತವಾದಂಥ ಮಾಯಾಶೂರ್ಪಣಖಿಯನ್ನು ಅವರು ಚಿತ್ರಿಸಿದರು. ಇಡೀ ತಂಡದ ಒಂದು ನಿಷ್ಠಾವಂತಿಕೆಯ ಪ್ರಾಮಾಣಿಕವಾದ ನಮ್ಮ ತಂಡ ಗೆಲ್ಲಲೇಬೇಕೆಂಬ ಹುಮ್ಮಸ್ಸು, ಕ್ರೋಢೀಕೃತವಾದ ಸಾಂಘಿಕ ಪ್ರಯತ್ನ, ಅದು ಎಲ್ಲರ ಹಿಮ್ಮೇಳ ಮುಮ್ಮೇಳಿಗರ ಸಹಕಾರದಿಂದ ಆ ಪ್ರಸಂಗ ಮೇಲೆ ಬಿತ್ತು. ನಾನು ಘೋರಶೂರ್ಪಣಖಿ ಆಗಿದ್ದೆ. ರಾಮನನ್ನು ಕಂಡು ಇವನನ್ನು ನಾನು ಗಂಡನನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ 16ರ ಹೆಣ್ಣಾದಳು ಅಂತ ಹೇಳುವಲ್ಲಿಂದ ಆಚೆಗೆ ಅವರು ಹೋದರೆ, ಕಿವಿ ಮೂಗಿ ಕತ್ತರಿಸಲ್ಪಟ್ಟು ಮತ್ತೆ ಪ್ರತಿಜ್ಞೆ ಮಾಡುವ ರಾಘವಲೇಶ ಆಯಿತು. ಅಲ್ಲಿಯವರೆಗೆ ಅವರದ್ದು. ಆಮೇಲೆ 2 ಭಾಗಕ್ಕೆ 2 ತುದಿಗಳಿಗೆ ನಾನು, ನಮ್ಮ ಪ್ರಸಂಗಕ್ಕೆ ಪ್ರಥಮ ಬಹುಮಾನ ಬಂತು. ಮತ್ತು ಅವರು ಹೇಳಿದ ಹಾಗೆ ಪೆರ್ಲ ಪಂಡಿತರೊಟ್ಟಿಗೆ ಇತ್ಯಾದಿರಲಿ ಒಂದು ಅದ್ಭುತ ರಮ್ಯವಾದಂತಹ, ಈಗಲೂ ನನಗೆ ಭಾಳ ಇಷ್ಟ ವೆಂಕಟರಾಮರ ಸ್ತ್ರೀ ಪಾತ್ರ ಅಂದರೆ ಅಂಬೆ ಅಥವಾ ಅಜಮುಖಿ, ಆಮೇಲೆ ನಿಮ್ಮ ಶೂರ್ಪಣಖಿ, ಸೀತೆ, ಬಹಳ ಮನಮುಟ್ಟುವ ಹಾಗೆ ಅವರು ಈ ಈಶ್ವರ ದೇವರನ್ನು ನಾವು ಅರ್ಧನಾರೀಶ್ವರ ಪರಿಕಲ್ಪನೆಯಿಂದ ನೋಡ್ತೇನೆ. ಬಹುಶಃ ಅವರು ಅಕ್ಕನನ್ನು, ಧರ್ಮಪತ್ನಿಯನ್ನು ಕೇವಲ ಹೊರಗೆ ಮಾತ್ರ ಅಲ್ಲ, ತಮ್ಮ ಎಡಭಾಗದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ಹೆಣ್ಣು ಪಾತ್ರವನ್ನು ಬಹಳ ನಾಜೂಕಿನಿಂದ ಮಾರ್ಮಿಕವಾಗಿ ಅದಕ್ಕೆ ಹೊಸ ಆಯಾಮಗಳನ್ನು ಕೊಟ್ಟು ಚಿತ್ರಿಸುವ ಒಂದು ಕಲೆ ಅವರಿಗೆ ಕರಗತ ಆದ ಹಾಗೆ ಕಾಣ್ತದೆ. ಭಾಳ ಚಂದ, ಭಾಳ ಸುಖಕರವಾದಂಥ ಒಂದು ಅಭಿವ್ಯಕ್ತಿ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ವೆಂಕಟರಾಮರನ್ನು ಒಬ್ಬ ಸೃಜನಶೀಲ ಕಲಾವಿದನಾಗಿ ನಾವು ನೋಡಬೇಕು. ಅದರ ಶಿಸ್ತು, ಆ ಪ್ರಸಂಗಕ್ಕೆ ನೀಡಬೇಕಾದಂಥ ನ್ಯಾಯ, ಆ ಪ್ರಸಂಗ ಹಾಳಾಗದ ಹಾಗೆ ಹೊಲಬುಗೆಡದಂತೆ ಕಾಯ್ದಿಟ್ಟುಕೊಳ್ಳಬೇಕಾದ ಕಲಾವಿದನ ಒಳ ಎಚ್ಚರ, ಆ ಬಳಿಕ ಆ ಕಾರ್ಯಕ್ರಮ, ಆ ಪ್ರಸ್ತುತಿ ಕೊಟ್ಟ ಕೊನೆಯ ಪ್ರೇಕ್ಷಕನಿಗೆ ಮುಟ್ಟಬೇಕೆಂಬ ತೀವ್ರವಾದ ಅಭೀಪ್ಸೆ, ಆಶೆ, ಅದೆಲ್ಲವನ್ನಿಟ್ಟುಕೊಂಡ ಸರ್ವಾಂಗೀಣ ಚಂದದ ಕಲಾವಿದ ಅವರು. ಹಾಗಾಗಿ ವೆಂಕಟರಾಮರನ್ನು ನಾನೊಬ್ಬ ಕಲಾವಿದನಾಗಿ, ನಾಗರಿಕ ಸಭ್ಯ ಭಾಷೆಯಲ್ಲಿ ಹೇಳುವುದಿದ್ದರೆ ಸುಸಂಸ್ಕೃತ ಕಲಾವಿದನಾಗಿ ನಾನು ಅವರನ್ನು ಭಾಳ ಮೆಚ್ಚುತ್ತೇನೆ. ಹಾಗಾದರೆ ವೆಂಕಟರಾಮರಿಗೆ ಇಂತಹದ್ದೊಂದು ಸಾಂಸ್ಕೃತಿಕವಾದಂಥ ನೆಲೆಯೋ, ಈ ಸಾಂಸ್ಕೃತಿಕವಾದಂತಹ ಒಂದು ಅಭಿರುಚಿಯೋ ಹುಟ್ಟಿನಿಂದ ಬಂದಿರಬಹುದೇ? ಬಂದಿರಲೇಬೇಕು. ಯಾಕೆಂದರೆ ವೆಂಕಟರಾಮರ ತೀರ್ಥರೂಪರು KV ಗೋವಿಂದ ಭಟ್ಟರು ಕನ್ನಡ ವಿದ್ವಾನ್, ಕನ್ನಡದಲ್ಲಿ ಗಟ್ಟಿ ಹಿಡಿತ ಇದ್ದ ಪುಣ್ಯಪುರುಷ. ವೃತ್ತಿ ಸಂಬಂಧದಲ್ಲಿ ಅಲ್ಲಲ್ಲಿಗೆ ಸಂಚರಿಸಬೇಕಾದಂಥ ಅನಿವಾರ್ಯ ಇದ್ದುದರಿಂದ ಇವರಿಗೂ ಸುತ್ತಾಟ ಶಮನಿಸಿತು. ಆ ಕಡೆ ಒಂದೇ ಕಡೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ, ಬೇರೆ ವಿಚಾರ. ಆದರೆ ಆ KV ಗೋವಿಂದ ಭಟ್ಟರೆಂಬ ವೆಂಕಟರಾಮ ಭಟ್ಟರ ತೀರ್ಥರೂಪರು ಒಳ್ಳೆಯ ಅರ್ಥಧಾರಿ ಆಗಿದ್ದರಂತೆ. ಅಂದರೆ ನನಗೆ, ನಾನು ಸಮಕಾಲೀನನಾಗಿದ್ದಿರಬಹುದು, ಆದರೆ ನಮಗೆ ಅವರನ್ನೆಲ್ಲ ಭೇಟಿ ಮಾಡುವ ಭಾಗ್ಯ ನಮಗೆ ಸಿಗಲಿಲ್ಲ. ನಾನು ಅವರಿಂದಲೇ ಸಂಗ್ರಹ ಮಾಡಿದ್ದೆ, ವೆಂಕಟರಾಮರಿಂದಲೇ. ಆದರೆ ಅವರ ಪ್ರಸಂಗದ ಬಗ್ಗೆ ನನಗೆ ಮಾಹಿತಿ ಇದೆ. HBL ರಾಯರು ಬಾಂಬೆಯಲ್ಲಿ ಪದವೀಧರರ ಯಕ್ಷಗಾನ ಸಂಘ ಅದರಿಂದ ಪ್ರಕಟ ಮಾಡಿದ್ದಾರೆ ಪುಸ್ತಕಗಳನ್ನು. ಬಹಳ ಚೇತೋಹಾರಿಯಾದ ಲವಲವಿಕೆಯ ಪುರಾಣದ ಕಥೆ ಅಂತ ಕರೆಯಲ್ಪಟ್ಟಂಥ ದ್ರವ್ಯಗಳನ್ನಿಟ್ಟುಕೊಂಡು ಬಹಳ ಮುಖ್ಯವಾದ ಒಂದು 4-5 ಪ್ರಸಂಗ ಅವರು ಬರೆದಿದ್ದಾರೆ. ಒಂದು ವಾಲಿ ವಿಜಯ, ಅದು ಬಹುಶಃ ಸುರತ್ಕಲ ಮೇಳದಲ್ಲಿ ಆಡ್ತಿದ್ರು ಅಂತ ನನಗೆ ಅನ್ನಿಸುವುದು. ಆ ಬಳಿಕ ಅಗಸ್ತ್ಯ ಚರಿತ್ರೆ, ಸುದ್ಯುಮ್ನ ಚರಿತ್ರೆ, ಪಾಂಡವ ಸ್ವರ್ಗಾರೋಹಣ ಇತ್ಯಾದಿ ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ. ಮೇಘಾಸುರ ವಧೆ, ಆ ಪ್ರಸಂಗಗಳಲ್ಲಿ ಬಹಳ ನಾಟಕೀಯವಾದಂಥ ಅಂಶವನ್ನಿಟ್ಟುಕೊಂಡು
ಭಾಗವತನಿಗೆ ಹಾಡುವುದಕ್ಕೆ ಸಾಧ್ಯವಾಗುವ ಹಾಗೆ ಕಲಾವಿದನಿಗೆ ಅದರ ಅರ್ಥವನ್ನು ಹಿಂಜಿ ಪ್ರತ್ಯೇಕಿಸಿ ಪ್ರೇಕ್ಷಕರಿಗೆ ಮುಟ್ಟಿಸುವುದಕ್ಕೆ ಸಾಧ್ಯವಾಗುವ ಹಾಗೆ ಆನುಕೂಲ್ಯಗಳನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿದವು. ನಮ್ಮ ಹಿರಿಯರಾದಂಥ ಶ್ರೀ ವಿಶ್ವವಿನೋದಣ್ಣ ಬನಾರಿಯವರು ಕೂಡ ಪ್ರಸಂಗಕರ್ತರು. ಅವರ ತೀರ್ಥರೂಪರು, ಕಿರಿಕಾಡು ಮಾಸ್ತರರು ಅಂತ ಕರೆಯಬಹುದಾದಂಥ ವಿಷ್ಣು ಮಾಸ್ತರರು ಎಂತೆಂಥ ಪ್ರಸಂಗಗಳನ್ನು ಬರೆದಿದ್ದಾರೆ ಅಂತ ನಿಮಗೆ ಗೊತ್ತು. ನಮ್ಮ ಸಂಗ್ರಹದಲ್ಲಿ ಇದೆ. ಅದ್ಭುತ ವಿಷ್ಣು ಶರಣ ದರ್ಪಣ ಅಂತ ಒಂದು ಪುಸ್ತಕ ಅಲ್ಲ ಸರ್ ಅದು. ಇದರ ಮಂಕುತಿಮ್ಮನ ಕಗ್ಗದಾಗಿದ್ದದ್ದು ಅದು ಈಗಲೂ ನನ್ನ ಹತ್ರ ಉಂಟದು. ಕೊಳಂಬೆ ಪುಟ್ಟಣ್ಣಗೌಡರದ್ದು ಒಂದು ಕಾವ್ಯ ಕೌಸ್ತುಭ ಅಂತ ಒಂದು ಪುಸ್ತಕ, ಮತ್ತು ಅಪ್ಪಯ್ಯನ ಪುಸ್ತಕ ನನ್ನ ಹತ್ರ ಉಂಟದು. ಅದು ಈಗ ನೆನಪು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ಈಗ ಅದು ನೆನಪಿಗೆ ಬರುವುದಿಲ್ಲ. ಕೆಲವು ಆಯಕಟ್ಟಿನ ಸಂದರ್ಭದಲ್ಲಿ ಕರ್ಣನ ಹಾಗೆ, ಕರ್ಣನಿಗೆ ಮಂತ್ರಾಸ್ತ್ರ ಮರೆತು ಹೋದಾಗೆ ನನಗೆ ಮರೆತು ಹೋಗ್ತದೆ. ಅದು ಕಲಾವಿದನಿಗಿರುವಂಥ ಕ್ಷೀಣತೆ ಇಟ್ಟುಕೊಳ್ಳುವ. ಅವರ ಅಪ್ಪಯ್ಯ ಬರೆದಂಥ ಪ್ರಸಂಗಗಳು ಬಹಳ ದೊಡ್ಡ ಕೊಡುಗೆ ಯಕ್ಷಗಾನಕ್ಕೆ. ಕಿರಿಕಾಡು ಮಾಸ್ತರರು ಅಂತ ಹೇಳಿದರೆ ಸುಳ್ಯದ ಅಥವಾ ಪುತ್ತೂರು ಪರಿಸರದ ಕಾಸರಗೋಡು ತುದಿಯವರೆಗಿನ ಯಕ್ಷಗಾನದ ಸಂಗತಿಗಳನ್ನು ಅಭ್ಯಾಸ ಮಾಡುವ, ಅಧ್ಯಯನ ಮಾಡುವ, ಅದರಲ್ಲೊಂದು PhD ಪದವಿ ಪಡೆಯುವ ಯಾವುದೇ ಶೋಧಕನು ಆ ಕಾಲದಲ್ಲಿ ಆಕರ ಗ್ರಂಥವಾಗಿ ಒಬ್ಬ ವ್ಯಕ್ತಿಯನ್ನು ಬಳಸಬಹುದು ಅಂತಾದರೆ ಅವರ ಅಪ್ಪಯ್ಯ. ಅದರ ಬಗ್ಗೆ ಮತ್ತೆ ನಾನು ವಿವರಿಸಬೇಕಿಲ್ಲ, ನೀವು ಅದನ್ನು ಹುಡುಕಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಗೂಗಲ್ ಇತ್ಯಾದಿಯಲ್ಲಿ ಸಿಗ್ತದೆ. ಅಲ್ಲಿಗೆ ಹೋಗಿ ವಿಸ್ತಾರವಾದ ಲೈಬ್ರರಿ ಇದೆ, ಆದರೆ ಅಲ್ಲಿ ಹೋಗಿ ಅಲ್ಲಿ ಕಿರಿಕಾಡಿನಲ್ಲಿ ನೋಡ್ಬೋದು, ದೇಲಂಪಾಡಿಯಲ್ಲಿ, ಬನಾರಿಯಲ್ಲಿ. ಹಾಗಾಗಿ ಅವರು ಪ್ರಸಂಗಗಳನ್ನು ಬರೆದವರು. ಅವರ ಶಬರಿಮಲೆ ಅಯ್ಯಪ್ಪ ಇವತ್ತಿಗೂ ಆಡುವಾಗ ಭಾಳ ಲವಲವಿಕೆಯ ಪ್ರಸಂಗ, ಭಾಳ ಚಂದದ ಪ್ರಸಂಗ, ನನಗೆ ಭಾಳ ಇಷ್ಟದ ಪ್ರಸಂಗ. ಒಳ್ಳೆಯ ಗುರು ಕೂಡ, ಒಳ್ಳೊಳ್ಳೆ ಶಿಷ್ಯಂದಿರನ್ನು ಭವ್ಯಶ್ರೀ ಅಂತವರನ್ನು ಸಿದ್ಧಪಡಿಸಿದ್ದಾರೆ. ಒಳ್ಳೊಳ್ಳೆ ವೇಷಧಾರಿಗಳು ತಯಾರಾಗಿ ಬಂದಿದ್ದಾರೆ. ಮುದಿಯಾರ ನಾರಾಯಣ ರೈಗಳೊಟ್ಟಿಗೆ ನಾನು ವೇಷ ಮಾಡಿದ್ದೇನೆ ಒಂದು ಕಾಲದಲ್ಲಿ. ಅದೇ ಬಳ್ಳಾರಿಗೆ ಹೋಗಿ ಕದಂಬಾಡಿ ಜತ್ತಪ್ಪ ರೈಗಳು ಎದುರಿನ ಸಾಲಿನಲ್ಲಿ ಕೂತು ಒಂದು ನನ್ನ ಈಶ್ವರನ ವೇಷವನ್ನು ನೋಡಿ ಭಾರಿ ಪಶ್ಚಾತ್ತಂತ ಮೆಚ್ಚಿ ಬೆಟ್ಟದ ತಪ್ಪಲಿನಿಂದ ಕಡಲಿನ ಕಿನಾರೆಯವರೆಗೆ ಅಂತ ಅಪ್ರಕಟಿತ ಪುಸ್ತಕವನ್ನು ಕೊಟ್ಟು ಒಂದು ಮೆಚ್ಚಿಗೆ ಕೊಟ್ಟದ್ದು ಈಗಲೂ ನನಗೆ ನೆನಪುಟ್ಟದ್ದು ಕದಂಬಾಡಿ ಜತ್ತಪ್ಪ ರೈಗಳು. ಆಮೇಲೆ ಇನ್ನೊಂದು ವೇಷ ಮಾಡಿದ್ದೆ ಬ್ರಹ್ಮಯಜ್ಞದಲ್ಲಿ. ಅದು ಎಲ್ಲ ಹಳೆಯ ನೆನಪುಗಳು ಬಿಡಿ. ಹಾಗಾಗಿ ಪ್ರಸಂಗ ಬರೆದಂತಹ ಅವರ ಅಪ್ಪಯ್ಯ ಆ ಸಂಸ್ಕಾರವನ್ನೇ ಮಗನಿಗೆ ಕೊಟ್ಟರು ಅಂತ ನನಗೆ ಕಾಣ್ತದೆ. ಹಾಗಾಗಿ ಬಹಳ ಮುಖ್ಯ ಹೆಸರವರು. ಮತ್ತು ಅವರ ಸಂಬಂಧಗಳು ಬಹಳ ದೊಡ್ಡದೇ. ಅವರ ಅಪ್ಪಯ್ಯನ ತಂಗಿ ದ್ರೌಪದಿ ಎನ್ನುವ ಮಹಿಳಾಮಣಿಯನ್ನು ಮದುವೆ ಮಾಡಿಕೊಟ್ಟದ್ದು ಯಕ್ಷಗಾನದ ಉದ್ದಾಮ ಕಲಾವಿದರಾದ ಶೇಣಿ ಗೋಪಾಲಕೃಷ್ಣ ಭಟ್ರಿಗೆ. ಹಾಗಾಗಿ ಶೇಣಿ ಗೋಪಾಲಕೃಷ್ಣ ಭಟ್ರು ಇವರಿಗೆ ಮಾವ ಸಂಬಂಧದಲ್ಲಿ. ಆ ಕಾರಣದಿಂದ ಆ ಸಾಂಸ್ಕೃತಿಕವಾದ ಎಳೆಯ ಕರುಳ ಬಳ್ಳಿಯ ಸಂಬಂಧ ಅವರನ್ನೊಬ್ಬ ಪ್ರಬುದ್ಧ ಕಲಾವಿದನನ್ನಾಗಿ ರೂಪಿಸಿರಬೇಕು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಅವರಿಗೆ ಇನ್ನೂ ಒಂದು ಎಳೆ ಉಂಟು, ನಾನು ಹೇಳದೆ ಹೋದರೆ ಅಪರಾಧಿಯಾಗಿ ಹೋಗ್ತೇನೆ. ಪೆರುವಡಿ ನಾರಾಯಣ ಭಟ್ರು ಎದುರು ಕೂತಿರುವ ಅವರ ಧರ್ಮಪತ್ನಿ, ಅವರ ತೀರ್ಥರೂಪರು ನನಗೆ ಬಹಳ ಆತ್ಮೀಯರಾಗಿದ್ದು. ನನಗೊಂದು ಹೆಮ್ಮೆ ಉಂಟು. ಅವರ ಪಾಪಣ್ಣನ ಇದ್ದ ಟೌನಾಲಿನ ಆಟದಲ್ಲಿ ನಾನು ಉಗ್ರಸೇನ ಮಾಡಿದ್ದೇನೆ. MK ರಮೇಶಾಚಾರ್ಯರೇ ಗುಣಸುಂದರಿ ಮಾಡಿದ್ದೆ. ಎಂಥ ಭಾಗ್ಯ ನೋಡಿ ನನಗೆ, ಹೇಳಿಕೊಳ್ಳಿಕ್ಕಾಯ್ತಲ್ಲ. MK ರಮೇಶಾಚಾರ್ಯರ ಗುಣಸುಂದರಿ ಮಾಸ್ಟರ್ ಪೀಸ್. ಅದೇ ರಮೇಶಣ್ಣನ ಗುಣಸುಂದರಿಗೆ ನಾನು ಉಗ್ರಸೇನ. ಆ ಪ್ರಸಂಗದಲ್ಲಿ ಶ್ರೀಮಾನ್ ವೆಂಕಟರಾಮರ ಮಾವ ಪುಣ್ಯಾತಿಗಿತ್ತಿ ಅಮ್ಮ ಇವರನ್ನು ಮದುವೆ ಮಾಡಿಕೊಟ್ಟಂಥ ಮಾವ, ಆ ಅಪ್ಪ ಅವರು ಇವರ ಮಾವ. ಅವರ ಹಿನ್ನೆಲೆ ಇವರಿಗುಂಟು. ಒಬ್ಬ ಇವತ್ತಿಗೂ ಅವರನ್ನು ಹಾಸ್ಯ ನಟ ಅಂತ ನಾನು ಒಪ್ಪುವುದಿಲ್ಲ. ಹಾಸ್ಯ ನಟ ಅಂತ ಒಪ್ಪುವುದಿಲ್ಲ. ಹಾಸ್ಯ ನಟ ಅವರು, ರಾಜಹಾಸ್ಯದವರು. ಅವರು ದೊಡ್ಡ ಪಾತ್ರಕ್ಕೂ ಆಗ್ತಿತ್ತು. ಪೆರುವಡಿ ನಾರಾಯಣ ಭಟ್ರು ಅರ್ಥ ಹೇಳುವ ಆ ಧರ್ಮರಾಯನ ಅರ್ಥವನ್ನು ಕೇಳಿದ್ದೇನೆ. ದೊರೆತನ ಸುಡಲಿನ್ನು ಬಡತನ ಯಮಗಕ್ಕೂ ಗುರುರಾಯ ಸುಖಿ ಎಂದು ಯಾವ ಕೃಷ್ಣನಿಗೂ ಸಂಧಾನಕ್ಕೆ ಪೀಕಲಿಕ್ಕೆ ಸಾಧ್ಯ ಇಲ್ಲ. ನೀನನ್ನು ನಿಲ್ಲಿಸ್ತೇ ಇಲ್ಲ ಅಂತ ಪೆದಮ್ಮ ಮಾತಾಡಬೇಕಂತೆ. ಅಂಥ ಧರ್ಮರಾಯ. ಆ ಧರ್ಮರಾಯನನ್ನು ಮೀರಿ ಕೃಷ್ಣ ಹೇಗಪ್ಪ ಸಂಧಾನಕ್ಕೆ ಹೋಗುವುದು? ಪುಣ್ಯಕ್ಕೆ ಪದ್ಯ ಒಂದು ಭಾಗವತರು ಬರೆದದರಿಂದ ಬಚಾವು. ಕಲಿಕಿರಿ ಅಂತ ಮುಂದೆ ಪದ್ಯ ಉಂಟಲ್ಲ, ಆಗ ಅಷ್ಟು ಚಂದ. ಅಂಥ ನಾರಾಯಣ ಭಟ್ರು, ಪೆರುವಡಿ ನಾರಾಯಣ ಭಟ್ರು ಅವರಿಗೆ ಮಾವ. ಹಾಗಾಗಿ ಒಂದು ಉಜ್ವಲವಾದ ಹಿನ್ನೆಲೆ ಅವರಿಗಿತ್ತು. ಅವರು ಅದರಲ್ಲಿ ಮಾಗಿಕೊಂಡು ಬಂದು ಅಂತ ಅನ್ನಿಸ್ತದೆ. ತುಂಬ ಉದ್ದ ಮಾಡುವುದಿಲ್ಲ ನಾನು. ಆಮೇಲೆ ವೆಂಕಟರಾಮರು ಇದು ಸೃಜನಶೀಲ ಕಲಾವಿದ ಅಂತ ಹೇಳುವಾಗ ಕೇವಲ ಹೇಳುವುದು, ನಟಿಸುವುದು ಅಂತಲ್ಲ, ನಟನೆ ಮಾಡುವ ಹಾಗೆ ಮಾಡುವುದು ಬಹಳ ಮುಖ್ಯ. ನಾನೇ ನೋಡಿದ್ದೇನೆ. ಅವರು ಈ ಬೋಳೂರು ಮಧುಕುಮಾರ್, ನಮ್ಮ ವಿಶುಕುಮಾರ್ ಇದ್ದಾರಲ್ಲ ಕರಾವಳಿಯವರು, ಅವರ ಅಣ್ಣ ಬೋಳೂರು ಮಧುಕುಮಾರ್ ಅಂತ ಹೇಳಿದರೆ, ನಿಸರ್ಗ ದಾಮೋದರ ಅಂತೆಲ್ಲ ಕರೀತಾರೆ ನೋಡಿ.
ತೀರಿಕೊಂಡ್ರು, ಎಲ್ಲರೂ ತೀರಿಕೊಂಡ್ರು. ವಿಶ್ವಕುಮಾರ್ ಅವತ್ತೇ ತೀರಿಕೊಂಡ್ರು. ಮದರ್, ಕರಾವಳಿ 2 ಕೃತಿಯ ಪಿಕ್ಚರ್ ಆಯಿತು ನೋಡಿ. ಕರಾವಳಿ ಅವರ ಅಣ್ಣ, ವಿಶ್ವಕುಮಾರ್ ಅಣ್ಣ, ಅವರು ಒಂದು ಅದ್ಭುತ ಪ್ರಸಂಗ ಬರೆದಿದ್ದಾರೆ, ಸುದರ್ಶನ ವಿಜಯ. ಸುಬ್ರಾಯರು ಕನ್ನಡ ಪಂಡಿತರು, ಮರಕೋಟ್ನಲ್ಲೆಲ್ಲ ಕಲಿಸಿದ್ದವರು. ಅವರು ಸುದರ್ಶನ ಅಂತ ಹೇಳಿದರೆ ಬೈತಾರೆ. ರೆಫಾಕಾರ ಮಧ್ಯದಲ್ಲಿ ಬಂದರೆ ನಕಾರದಲ್ಲಿ ಮುಗಿಬೇಕಂತೆ. ಸುದರ್ಶನ, ಉತ್ತರಾಯಣ, ದಕ್ಷಿಣಾಯನ ಅಲ್ಲ, ಉತ್ತರಾಯಣ. ಯಾಕೆಂದರೆ ಮಧ್ಯದಲ್ಲಿ ರಾ ಉಂಟು, ಮತ್ತೆ ವಿವರಿಸ್ಬೇಕಾದ್ರೆ ಅವರು ವಿವರಿಸ್ಬೇಕು, ಅವ್ರ ಹತ್ರ ಕೇಳಿ. ಹಾಗಾಗಿ ಸುದರ್ಶನ ವಿಜಯ ಬೇಡ, ಸುದರ್ಶನ ವಿಜಯ. ಕೆಲವೊಮ್ಮೆ ಎಷ್ಟು ಕಷ್ಟ ಅಂದರೆ ಕೊರಗಿ ಮಾಸ್ಟ್ರು ಸೃಜನಶೀಲ ಅಂತ ಹೇಳಲಿಕ್ಕೆ ಬಿಡುತ್ತಿರಲಿಲ್ಲ, ಸರ್ಜನಶೀಲ ಅಂತ ಹೇಳಬೇಕು ಅಂತ ಹೇಳ್ತಿದ್ರು. ಕೊರಗಿ ವೆಂಕಟೇಶೋಪಾಧ್ಯಾಯ, ಅವರ ಹೆಸರೇ ಆಶ್ಚರ್ಯ. ಕೊರಗಿ ವೆಂಕಟೇಶೋಪಾಧ್ಯಾಯ ಅಂತ ಪತ್ರ ಬರೆದ್ರೆ ಬೈತಿದ್ರು, ಕೊರ್ಗಿ ವೆಂಕಟೇಶ ಉಪಾಧ್ಯಾಯ. ವಿಷಯ ಹತ್ತಿರಕ್ಕೆ ಹೋಗುವುದಿಲ್ಲ. ಹಾಗಾಗಿ ಮಧುಕುಮಾರ ಗೋಳೂರು ಅದ್ಭುತವಾದ ಪ್ರಸಂಗ ಬರೆದಿದ್ದಾರೆ. ಸುದರ್ಶನ ವಿಜಯ, ಸುದರ್ಶನನಿಗೆ ಶಾಪ ಸಿಕ್ಕುವುದು, ಅಹಂಕಾರ ಜಯ ವಿಜಯರಿಗೆ ಸಿಕ್ಕಿದ ಹಾಗೆ ಪತನಗೊಳ್ತಾನೆ, ಕಾರ್ತವೀರ್ಯನಾಗ್ತಾನೆ, ಭಾರ್ಗವರಾಮನಾಗಿ ಮತ್ತೆ ಬಂದು ಮೋಕ್ಷ ಕೊಡ್ತಾನೆ. ಆ ಪ್ರಸಂಗವನ್ನು ಅವರು ಇಂಗ್ಲೀಷಿಗೆ ತರ್ಜುಮೆ ಮಾಡಿದರು. ಡಿಸ್ಗ್ರೇಡೆಡ್ ಸುದರ್ಶನ. ಒಂದು ಡಿಸ್ಗ್ರೇಡ್ ಅಂತ ಹೇಳಿದರೆ ಪತನ, ಅವರೋಹಣ. ಪತನದ ಉನ್ನತೀಕರಣಕ್ಕಿಂತ ಅವನತೀಕರಣ, ಶಬ್ದ ಸರಿಯಾದ ಗೊತ್ತಿಲ್ಲ, ಅವನತೀಕರಣ. ಡಿಸ್ಗ್ರೇಡ್ ಉನ್ನತೀಕರಣಕ್ಕೆ ವಿರೋಧವಾದದ್ದು. ಪತನಗೊಳ್ಳುವುದನ್ನು ಯಾರು ದಿವದಲ್ಲಿದ್ದನೋ, ಯಾರು ಪಾರ್ಷದ ಅಂದರೆ ವೈಕುಂಠದಲ್ಲಿದ್ದ ಪರಿಷತ್ತಿನ ಭಾಗಿಗಳು, ಸದಸ್ಯರಿಗೆ ಪಾರ್ಷದರು ಅಂತ ಹೆಸರು. 4 ದಿಕ್ಕಿಗೆ 8 ಜನ ದ್ವಾರಪಾಲಕರು, ಭದ್ರ, ಸುಭದ್ರ, ಚಂಡ, ಪ್ರಚಂಡ ಅಂತೇಳಿ ಎಲ್ಲ ಬಾಯಿಪಾಠ ಮಾಡಿದ್ದದು. ಜಯ ವಿಜಯ 4 ಬಾಗಿಲಿಗೆ 8 ಜನ. ಅವರದೊಂದು ಪಾರ್ಷದರದೊಂದು ಪರಿಷತ್ತಿತ್ತು. ಆ ಪರಿಷತ್ತಿನಲ್ಲಿ ಇವನು ಇದ್ದ ಅಂತ ಲೆಕ್ಕ. ಶಂಖಚಕ್ರ ಪದ್ಮ ಗದಾಧರಣ ಅಲ್ಲದೆ ನಾವು ವಿಷ್ಣುವನ್ನು ಗುರುತಿಸುವುದಿಲ್ಲ. ಆದ ಕಾರಣದಿಂದಲೇ ಅವ ಅಚ್ಯುತ. ಶಂಖ ಚಕ್ರ ಪದ್ಮ ಗದಾಧರ, ಆದ್ದರಿಂದ ಅವ ಅಚ್ಯುತ. ಚ್ಯುತ ಆಗ್ತಾನೆ. ಚ್ಯುತ ಒಂದು ವಿಷಯದಲ್ಲಿ, ಸುದರ್ಶನ ಕೆಳಗಿಳಿತಾನೆ, ಗರ್ವಪೀಡಿತನಾಗ್ತಾನೆ. ಅವನಿಗೆ ಶಾಪ ಕೊಟ್ಟು ಇಳಿಸುವ ಕತೆಗೆ ಹೋಗುವುದಿಲ್ಲ, ನನ್ನ ಉದ್ದೇಶ ಅದಲ್ಲ. ಅವರು ಅದನ್ನು ಏನು ಮಾಡಿದರು, ಅವನ ಪತನದ ಕಥೆಯನ್ನು ಪುನರುಜ್ಜೀವನ, ಅವನ ಕಾಯಕಲ್ಪ ಶಬ್ದ ಸರಿಯಾಗುವುದಿಲ್ಲ, ಅಲ್ಲಿಂದ ಮುಕ್ತಿ ಹೊಂದಿ ಮತ್ತೆ ಹಳೆಯ ಜನ್ಮದಿಂದ ಪುನಃ ಅವ ಪಾರ್ಷದನ ರೂಪಕ್ಕೆ ಬರುವ ಆ ಪ್ರಸಂಗಕ್ಕೆ ಸುದರ್ಶನ ವಿಜಯ ಅಂತ ಹೆಸರು. ಅದನ್ನು ಡಿಸ್ಗ್ರೇಡೆಡ್ ಸುದರ್ಶನ ಅಂತ ಅವರು ಬರೆದರು. ನಾನು ನೋಡಿದ್ದೇನೆ ಆಟವನ್ನು, ನನ್ನ ತೆರೆದಿದ್ರು ನೋಡಲಿಕ್ಕೆ, ಭಾಳ ಚಂದ. ಮಕ್ಕಳೆಲ್ಲ ಸೇರಿ ಇಂಗ್ಲೀಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಭಾಳ ಚಂದ ಅದನ್ನು ಮಾಡಿದರು. ಆಮೇಲೆ ಅವರು ಗಣಿತ ಯಕ್ಷಗಾನ. ಆಗ ನಾನು ಯಾರನ್ನು, ನಮ್ಮ ಪ್ರಕಾಶ ಮೂಡಿತಾಯರಲ್ಲ ಸರ್, ನಾನು ಮರಿಬಾರ್ದು, ಪ್ರಕಾಶ ಮೂಡಿತಾಯರು ಮತ್ತು ಅವರು ಕೂಡಿ, ಅವರು ಯಕ್ಷಗಾನ ಅಕಾಡೆಮಿಯಲ್ಲಿ ಸದಸ್ಯರು ಆಗಿದ್ದರು. ಪಠ್ಯ ಬಹುಶಃ ಯಕ್ಷಗಾನಕ್ಕೆ ಪ್ರಾಥಮಿಕ ಪಠ್ಯ ಸುಂದರಕೇನಾಜೆ ಎಲ್ಲ ಇರುವಾಗ ಆ ಕಾಲದಲ್ಲಿ ಆದ ಪ್ರಕಾಶ ಮೂಡಿತಾಯರು ಕೂಡ ಸದಸ್ಯರಾಗಿದ್ದರು ಅಂತ ನನ್ನೊಂದು ಕಲ್ಪನೆ, ನೆನಪು. ಸುಂದರಕೇನಾಜಿದ್ರು, ಆಗ ಮುಡಿತಾಯರು ಕೂಡ ಸಹಾಯ ಮಾಡಿದರು. ಆ ಪಠ್ಯ ರಚನೆಗೆ ತುಂಬ ಕೆಲಸ ಮಾಡಿದ್ದಾರೆ ಅವರು. ಆ ಕಾರಣದಿಂದ ಗಣಿತ ಯಕ್ಷಗಾನ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಸಂಗಗಳನ್ನು ಮಾಡಿ ಮಕ್ಕಳು ಅಭಿನಯಿಸಿದ್ದಾರೆ. ಅದನ್ನು ಗಣಿತವನ್ನು ಯಕ್ಷಗಾನಕ್ಕೆ ತಂದಿದ್ದಾರೆ. ಆಮೇಲೆ ವಿವಿಧ ಪತ್ರಿಕೆಗಳಲ್ಲಿ, ಕೆಲವು ಸಂಚಿಕೆಗಳಲ್ಲಿ ಬಿಡಿ ಬಿಡಿಯಾದ ಲೇಖನ, ಪ್ರಬಂಧ, ಕವನ. ಅವರ ಮನಸ್ಸು ಭಾಳ ಮೆದು, ಕಡಿಮೆ ಪದದಲ್ಲಿ ಹೆಚ್ಚು ಮಾತಾಡ್ತಾರೆ ಅಂತ ಹೇಳಿದನಲ್ಲ, ಅಂಥವರೆಲ್ಲ ಕವಿಗಳೇ ಆಗೋದು. ಹೆಚ್ಚು ಮಾತಾಡೋ ನಾವೆಲ್ಲ ಕವಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆಡುತ್ತಾ ಇದು ಪಾತ್ರೆ ಖಾಲಿ ಆದಾಗ ಹೇಳುವುದಕ್ಕೆ ಏನು ಉಳಿಯುವುದಿಲ್ಲ ಅಂತ ಆಗುವಾಗ ಬರೆಯುವುದಕ್ಕೂ ಏನು ಉಳಿಯುವುದಿಲ್ಲ. ಆದರೆ ಅವರಿಗೆ ಬಹುಶಃ ಎಲ್ಲ ಸಂಗ್ರಹ, ದಾಸ್ತಾನು. ಅವರು ಜ್ಞಾನದ ಕೋಟಿ ಅಂದರೆ ಕೋಟಿ ಅಲ್ಲ, ಕೋಟಿ, ಅದು ಸಂಗ್ರಹಾಗಾರ ಅಂತ ಕರೀತಾರೆ ಕೋಟಿಗೆ. ಆ ಸಂಗ್ರಹ ಕೋಟಿ ಅದೊಂದು ಬಂದರಿದ್ದಾಗೆ. ಹಾಗಾಗಿ ಅವರ ಲೇಖನಗಳನ್ನು ಬರೆದರು. ಆದರೆ ಅವರ ಅದ್ಭುತವಾದಂಥ 2 ಕೆಲಸಗಳನ್ನು ಉಲ್ಲೇಖಿಸಿ ನಾನು ವಿರಮಿಸ್ತೇನೆ. ಭಾಳ ಉದ್ದ ಆಯ್ತಲ್ಲ ನನ್ನದು, ಹಾಗಾಗಿ ನೀವು ಸಹಿಸಿದ್ದಕ್ಕೆ ನಿಮ್ಮ ಸಹನೆಗೆ ಶರಣು. 2 ವಿಷಯಗಳನ್ನು ಹೇಳಿ ನಾನು ಇದರಿಂದ ವಿರಮಿಸ್ತೇನೆ. ಒಂದು, ಮಂಕುತಿಮ್ಮನ ಕಗ್ಗ. ಡಿ.ವಿ. ಗುಂಡಪ್ಪನವರ ಪ್ರಸಿದ್ಧವಾದ ಮಂಕುತಿಮ್ಮನ ಕಗ್ಗ ನಾವೆಲ್ಲ ಬಲ್ಲೆವು. ಸಾಧ್ಯ ಆದರೆ ಅದನ್ನು ಬಾಯ್ಪಾಠ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೆವು. ಅದರ ಹಾಗೆ ನಡಿಬೇಕು ಅಂತ ನಮಗೆ ಈಗಲೂ ಗೊತ್ತಿಲ್ಲ. ಆದರೆ ಬಾಯ್ಪಾಠ ಮಾಡಿ ಎಲ್ಲ ನಾನು ತಾಳಮದ್ದಳೆಲ್ಲ ಹೇಳಿ ಭಾರಿ ಕಲ್ತಿದ್ದಾನೆ ಅಂತ ಹೇಳಿಸಿಕೊಳ್ಳೋದು ಮಾತ್ರ. ರಂಗದಿಂದ ಇಳಿದ ಮೇಲೆ ಮಾಮೂಲಿ ರಾವಣ, ಅಲ್ಲಿ ಮಾತ್ರ ರಾಮನಾಗುವುದು. ನಾವೆಲ್ಲ ಏನು ಮಾಡೋ, ನಮ್ಮ ದುರದೃಷ್ಟ. ಅದರ ಹಾಗೆ ಬದುಕಲಿಕ್ಕೊಂದು ಭಾಗ್ಯ ಬೇಕು. ಈ ಪುಸ್ತಕವನ್ನು ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ ಪ್ರಾಯೋಜಕತ್ವದಲ್ಲಿ, ಇದರ ಸಹಭಾಗಿತ್ವದಲ್ಲಿ ಇದು ಮುಂದೆ ಬಂದು ನಾನು ಪ್ರಕಾಶಿಸ್ತೇವೆ
ನಾವು ಅದನ್ನು ಮುದ್ರಣ ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟದ್ದರಿಂದ ಮಂಕುತಿಮ್ಮನ ಕಗ್ಗೋ ಅಂತ ಹೇಳುವ ಚಂದದ ಒಂದು ಪುಸ್ತಕ ನಮ್ಮ ಕೈಯಲ್ಲಿದೆ. ನಾನು ಅದರಲ್ಲಿ ತುಂಬ ಎಲ್ಲ ಹೇಳಲಿಕ್ಕಿಲ್ಲ. 2 ಪದ್ಯಗಳನ್ನು ನಾನು ಎತ್ತಿಕೊಳ್ತೇನೆ. 2 ಪದ್ಯ. ನನ್ನ ಕೆಲಸ ಅದಲ್ಲ, ಅದನ್ನು ನಾನು ಹೇಳಲಿಕ್ಕಿಲ್ಲ. ನಮ್ಮ ಮಾನ್ಯ ಗಾಯಕ ಶ್ರೇಷ್ಠರು ಹಾಡಬೇಕಾದದ್ದು, ನಾನು ಅವರ ಕ್ಷೇತ್ರಕ್ಕೆ ಹಸ್ತಕ್ಷೇಪ ಮಾಡಲಿಕ್ಕಿಲ್ಲ. ನೋಡಿ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸಬವು, ಅದು ಎಷ್ಟು ಚಂದ ಅವರು ಹೇಳ್ತಾರೆ ಅಂದರೆ, ಹೊಸ ತೆಗುರು ಪರಬೇರು ಕೂಡುಂಡ ಮರ ಪೊರ್ಲು, ಎಷ್ಟು ಚಂದ ನೋಡಿ. ಹೊಸ ತೆಗುರು ಪರಬೇರು ಕೂಡುಂಡ ಮರ ಪೊರ್ಲು, ಹೊಸ ಕುಸೆಲು ಪರತತ್ವಲು ಒಟ್ಟಾಂಡ ಧರ್ಮ. ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಧರ್ಮ ಅದು ಸುಮ್ಮನೆ ನಾನು ನಿಲ್ಲಿಸಿದೆ ಸ್ಟಾರ್ಟಿಗೆ. ಹೊಸ ಕುಸೆಲು ಪರತತ್ವಲು ಒಟ್ಟಾಂಡ ಧರ್ಮ, ಋಷಿಕುಲೆನ ನುಡಿಕು ವಿಜ್ಞಾನ ಕಲೆ ಬೆರೆಯಿಂದ. ಋಷಿಕುಲೆನ ಆ ನುಡಿಕು ವಿಜ್ಞಾನ ಸೇರಿಂದ, ಅದರಷ್ಟು ಸೊಗಸು ಮತ್ತೊಂದಿಲ್ಲ. ಬೆಸುಕೆ ಬದುಕು ಜಯೋತ. ಋಷಿಕುಲೆನ ನುಡಿಕು ವಿಜ್ಞಾನ ಕಲೆ ಬೆರೆಯಿಂದ, ಬೆಸುಗೆ ಬದುಕು ಜಯೋತ. ನಮಗೆ ಜಯ ಎನ್ನುವ ಬೆಸುಗೆ ಹೊಂದುತ್ತದೆ. ಮೂಲ ಕಾವ್ಯ ನಿಮಗೆ ಗೊತ್ತುಂಟು, ನಾನು ಅದನ್ನು ಹೇಳಿದರೆ ಉದ್ದಾಗ್ತದೆ. ನೋಡಿ, ಇನ್ನೊಂದು ಬಹಳ ಅರ್ಥಗರ್ಭಿತವಾದ ನನ್ನ ಪ್ರೀತಿಯ ಪದ್ಯ, ನಾನು ಕೆಲವು ಕಡೆ ಅದನ್ನು ಉದ್ಧರಿಸ್ತೇನೆ. ತೃಣಕ್ಕೆ ಹಸಿರಲ್ಲಿಯದು, ನೀರಿನದೇ ಬೇರಿನದೇ, ದಿನಪನದೇ ಚಂದಿರನದೇ ನಿನದೇ. ಯಾವ ಕಾರಣದಿಂದ ಹಸಿರು ಬಂತು ಅಂತ ಆಶ್ಚರ್ಯ ಪಡ್ತಾರೆ. DVG ಅಂತ ಹೃದಯ ವೈಶಾಲ್ಯವುಳ್ಳ ಅಧ್ಯಾತ್ಮ ಶಾಸ್ತ್ರದ ಮೂಲಕವಾಗಿ ಅಂತಃಕರಣದ ಕಣ್ಣುಗಳಿಂದ ಅದನ್ನು ಕಾಣುತ್ತಾ ಪ್ರಪಂಚದಲ್ಲಿ ದೊಡ್ಡ ರಸಋಷಿಯಾಗಿ ಹೊರಬಂದ ಸಾಧಕ. ಅವರು ಏನು ಹೇಳ್ತಾರೆ ಅಂದರೆ, ತೃಣಕ್ಕೆ ಹಸಿರು ಎಲ್ಲಿಯದು, ಒಂದು ಸಣ್ಣ ಗಿಡಕ್ಕೆ, ಸಣ್ಣ ತೃಣಕ್ಕೆ ಹಸಿರು ಎಲ್ಲಿಯದು? ನೀರಿನದ್ದೇ, ಬೇರಿನದ್ದೇ, ದಿನಪನದ್ದೇ, ಚಂದಿರನದ್ದೇ, ನಿನ್ನದ್ದೇ. ಅದಲ್ಲ, ಎಲ್ಲ ಸೇರಿ ಒಂದು ರೂಪುಗೊಳ್ಳುವುದು. ಅದನ್ನೇ ನಮ್ಮ ನಾಡೋಜ ಶಿವರುದ್ರಪ್ಪನವರು ಹೇಳಿದ್ದು. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ. ತಿಳಿದು, ತಪ್ಪಿದ್ರೆ ತಿದ್ದಬೇಕು ಸುಬ್ರಾಯರು, ನಿಮಗೆ ಅಧಿಕಾರ ಉಂಟು, ಒಳ್ಳೆಯ ವಿನಮ್ರ ವಿದ್ಯಾರ್ಥಿಯಾಗಿ ಸ್ವೀಕರಿಸ್ತೇನೆ. ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. FM ಟ್ಯೂನ್ ಮಾಡಿದ ಹಾಗೆ. ಸುಬ್ರಾಯನವರ ಆಕಾಶವಾಣಿಗೆ ನಿವೃತ್ತರು, ಅವರ ಆಕಾಶವಾಣಿಗೆ ಇಷ್ಟು ನಂಬರ್ ಅಂತಿತ್ತು, ಅದಕ್ಕೆ ಅಷ್ಟು ಟ್ರಂತ ತಿರುಗಿಸಿದಾಗ ತಂತ ಹಿಡ್ಕೊಳ್ತಿತ್ತು. FM ಸ್ಟೇಷನ್, ಮೆದುಳನ್ನು FM ಸ್ಟೇಷನ್ ಹಾಗೆ ಹಿಂದಕ್ಕೆ ತಿರುಗಿಸಬೇಕು, ಒಂದು ಕಡೆ ಹಿಡ್ಕೊಳ್ತದೆ. ಅದೇ ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ. ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ಅದನ್ನು ತುಳುವಿನಲ್ಲಿ ನಮ್ಮ ಆಯಿತು 12 ಆಯಿತು. ನಮ್ಮ ವೆಂಕಟರಾಮರೆಂಬ ರಸಗವಿ ಹೇಳುವುದು ಹೇಗೆಂದರೆ, ಪಜಿರುಗೆ ಒಲ್ಪದ ಪಚ್ಚೆ, ಪಜಿರುಗೆ ಒಲ್ಪದ ಪಚ್ಚೆ ಬೇರುದವೋ ಮಣ್ಣುದವೋ ಭಜಿ ಸೂರ್ಯಚಂದ್ರನವೋ ನೀರುದವೋ ನಿನ್ನವೋ. ನಮ್ಮ ಹತ್ರ ಕೇಳ್ತಾರೆ ಅವರು, ನಿಜವಾದ ತಂಪಿ ಕಣ್ಣುದ ಪುಣ್ಯನೋ ಗುಣಕ್ಕೂ ನಿಜದ ಕಾರಣ ಒಂಜೆ. ಪ್ರಶ್ನೆ, ಗುಣಕ್ಕೂ ನಿಜದ ಕಾರಣ ಒಂಜೆ. ನಾನು ಒಂಜೇ ಕಾರಣ ಅಂತ ಎನ್ನುತ್ತಾನ ಮಾಂತ ಸೇರಿತು ಒಂಜಾಪುಣೆ. ಹಾಗಾಗಿ ನಾನೇ ಕಲಿತೆ, ನಾನೇ ಬರೆದೆ, ನಾನೇ ಉತ್ತೀರ್ಣನಾದೇ ಇಲ್ಲ. ಬೋರ್ಡು ಕೆಲಸ ಮಾಡಿದೆ, ಸೀಮೆ ಸುಣ್ಣವು ಕೆಲಸ ಮಾಡಿದೆ, ಬೋರ್ಡ್ ಒರೆಸುವ ರಂಗಣ್ಣನ ದಿನಗಳು ಹಳೆಯ ಬೋರ್ಡ್ ಒರೆಸುವ ಬಟ್ಟೆಯು ಕೆಲಸ ಮಾಡಿದೆ, ಚಾಕ್ ಪೀಸಿನ ಹುಡಿ ಬಿದ್ದು ಕಣ್ಣು ಕೆಂಪು ಮಾಡಿಕೊಂಡ ಕನ್ನಡ ಪಂಡಿತರು ಕೆಲಸ ಮಾಡಿದ್ದಾರೆ. ಟನ್ ಅಂತ ಗಂಟೆ ಹೊಡೆದು ಸರಿಯಾದ ಸಮಯಕ್ಕೆ ಬಿಟ್ಟ ಅಲ್ಲಿನ ಪ್ರೀತಿಯ ಪ್ಯೂನ್ ಗುಮಾಸ್ತರು ಕೆಲಸ ಮಾಡಿದ್ದಾರೆ. ಅಲ್ಲಿನ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಆಡಳಿತ ಸಮಿತಿಯು ಕೆಲಸ ಮಾಡಿದೆ. ಆ ಕಟ್ಟಡ ಕಟ್ಟುವಾಗ ಬಡಗಿ ಮಾಡಿದ ಮೇಲ್ಛಾವಣಿ ಮರ, ಆ ಮರವೂ ಸಹಾಯ ಮಾಡಿದೆ, ಬಡಗಿಯ ಕೊಡುಗೆ ಉಂಟು. ಸುಣ್ಣ ಬಣ್ಣ ಒಡೆದಂಥ ಉಪ್ಪಾರ ಮೇಸ್ತ್ರಿ, ಅವರ ಕೊಡುಗೆಯು ಉಂಟು. ಇದೆಲ್ಲ ಸೇರಿ ಒಬ್ಬ ವಿದ್ಯಾರ್ಥಿ. ಹಾಗಾಗಿ ವೆಂಕಟರಾಮರಂಥ ಸದಭಿರುಚಿಯ, ಆರೋಗ್ಯಪೂರ್ಣವಾಗಿ, ಧನಾತ್ಮಕವಾಗಿ, ಕಲಾತ್ಮಕವಾಗಿ, ಸರ್ವಪ್ರಿಯವಾಗಿ, ಎಲ್ಲ ಹಿತಾಸಕ್ತಿಯನ್ನು ಸಮಾನ ಸ್ಕಂದ ಧೋರಣೆಯಿಂದ ನೋಡುವವರಾಗಿ ಹಾರೈಸುವ ಒಬ್ಬ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನಿಮಗೆ ನನ್ನ ಭಾಷೆಯಲ್ಲಿ ಪರಿಚಯಿಸುವುದಕ್ಕೆ ನನಗೆ ಧನ್ಯತೆ, ನನಗೆ ಸಾರ್ಥಕತೆ. ಹಾಗಾಗಿ ನನ್ನ ಹಿಂದೆಗೆತವನ್ನು
ನಾನು ಹಿಂದಕ್ಕೆ ತಗೊಂಡಿದ್ದೇನೆ. ನನ್ನ ಹಿಂದೆಗೆತವನ್ನು ನಾನು ಹಿಂದಕ್ಕೆ ತಗೊಂಡಿದ್ದೇನೆ. ಆ ಕಾರಣದಿಂದ ಈಗ ನನಗೆ ಸಮಾಧಾನ ಇದೆ. ನನ್ನ ಅಸ್ಥಿರತೆಯನ್ನು ಬಿಟ್ಟು, ನನ್ನ ಅಸ್ತವ್ಯಸ್ತ ಸ್ಥಿತಿಯನ್ನು ಬಿಟ್ಟು, ನನ್ನ ಕಸಿವಿಸಿಯನ್ನು ನಾನು ಆಗಲೇ ಬಿಟ್ಟುಕೊಟ್ಟು ಈಗ ನಾನು ಸ್ಥಿರವಾಗಿದ್ದೇನೆ. ನನ್ನ ಹಿಂದೆಗೆತದಿಂದ ಹೊರಬಂದು ಸುಖವಾಗಿದ್ದೇನೆ. ಈಗ ನಾನು ಮುಗಿಸುವ ಮೊದಲು ಶ್ರೀ ಮಾಜಿ ಪ್ರಾಂಶುಪಾಲರು ಈಗ ನಿವೃತ್ತರಾಗಿದ್ದಾರೆ. ಒಂದು ಸಂಸ್ಥೆ ಕಟ್ಟಿ ಬೆಳೆಸಿದ ಸಾಧಕರು ಬೃಹತ್ ಗ್ರಂಥವನ್ನು ನೆನಪು ಮಾಡಿದರೆ ಇದನ್ನು ಕೊನೆಗೆ ಹೇಳೋಣ ಅಂತ ಇರ್ತದೆ. ನೋಡಿ, ಈ ಬೃಹತ್ ಗ್ರಂಥವನ್ನು ಹಿಡಿಯುವಾಗಲೇ ಎದೆಗೆ ಆನಿಸಿಡಬೇಕು ನಾವು. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಒಂದು ಅಕ್ಷರ ಓದುವುದಿಲ್ಲ, ಎದುರುಬಡಿ ಓದಿದ್ರೆ 12 ದಾಟ್ತದೆ. ಒಂದು ಕಾಲದಲ್ಲಿ ನಾನು ಸುಬ್ರಾಯರು ಓಂಕಾರೇಶ್ವರ ದೇವಸ್ಥಾನದಲ್ಲಿ ಒಂದು ಗಮಕ ಮಾಡಿದ್ದೆವು. ಆಗ ಇದನ್ನೇ ಅವರು ವಾಚನ ಮಾಡಿದರು. ಇದರಲ್ಲಿ ಸೀತಾ ಪರಿತ್ಯಾಗದ ಹೃದಯಂಗಮವಾದ, ಕರುಳು ಕಿವಿಚುವಂತೆ ಮಾಡುವ, ಹೃದಯಕ್ಕೆ ತಟ್ಟುವ ಬಹಳ ಕರುಣೆಯ ದೃಷ್ಟಿ. ಅದು ಕಾವ್ಯ ಗಂಭೀರ ಕಾವ್ಯ ಆಗಬೇಕು ಅಂತ ವಾಲ್ಮೀಕಿ ಅನುಷ್ಠುಪ್ ಛಂದಸ್ಸಿನಲ್ಲಿ ಬರೆದದ್ದಂತೆ. ಹೊಟ್ಟಿಕೆರೆ ಪುರುಷೋತ್ತಮ ಪುಂಜ ಅಂತ ಒಬ್ಬ ಮಹಾಕವಿ ತೀರಿಯುವುದು. ಶ್ರೀಮಂತೂರು ನಾರಾಯಣ ಶೆಟ್ಟರನ್ನು ಬಿಟ್ಟರೆ ಛಾಂದಸ ಅಂತ ಅವರಿಗೆ ಹೆಸರು. ಮಾ ನಿಷಾದ ಅಂತ ಹೇಳುವ ಒಂದು ಬಹಳ ಚಂದದ ಪ್ರಸಂಗ, ಎಲ್ಲವೂ ಮಾ ನಿಷಾದ ಅಂತ ಒಂದು ಪ್ರಸಂಗ ಬರೆದಿದ್ದಾರೆ ಅವರು. ಒಂದು ಅದ್ಭುತವಾದ ಘಟನೆಗಳ ಹಾಸು ಹೊಕ್ಕಿನ ಪದರವಾದಂಥ ಬಿಡಿ ಕಥನಗಳ ಸಂಕಲನದ ಒಂದು ಪ್ರಸಂಗ ಅದು. ಅದರಲ್ಲಿ ಸೀತಾ ಪರಿತ್ಯಾಗ ಬರ್ತದೆ. ಅದರಲ್ಲಿ ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಬಂದು ರಾಮ ಮರುಪಟ್ಟಾಭಿಷೇಕ ಆದ ಮೇಲೆ ಸೀಮಂತ ಹಬ್ಬದ ದಿನ ಕಾಯ್ತಿದ್ದ ಸೀತೆ, ಅವಳ ಹೊಟ್ಟೆಯ ಒಳಗೆ, ಗರ್ಭದ ಒಳಗೆ ಅಯೋಧ್ಯೆಯ ಭಾವಿ ಉತ್ತರಾಧಿಕಾರಿ, ಎರಡದ್ದೆಲ್ಲ ಮತ್ತೆ ನಮಗೆ ಕುಶಲವರಂತ ಗೊತ್ತಾದ್ದು, ಉತ್ತರಾಧಿಕಾರಿ ರೂಪುಗೊಳ್ಳುತ್ತಿರುವ ಸುವರ್ಣಮಯ ಕ್ಷಣಗಳು. ಶ್ರೀಮಂತದ ಪರಿಕಲ್ಪನೆಯಲ್ಲಿ ಬೀಗುತ್ತಿದ್ದಾಳೆ. ಜನಕರಾಜನ ರಾಜರ್ಷಿಯ ಮಗಳಾದ ಸೀತೆ, ಅವಳ ಪಾಲಿಗೆ ಬರಸಿಡಿಲು ಎರಗಿದ ಹಾಗೆ. ಓರ್ವನ ಮಾತು, ನೀನು ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿ ಹಿಂದಕ್ಕೆ ತಗೊಳ್ಳಿಕ್ಕೆ ನಾನು ರಾಮ ಅಲ್ಲ ಅಂತ ಹೇಳುವ ವಾಕ್ಯ, ಭದ್ರ ಅಂತ ಹೇಳುವ ಬೇಯಿನ ಚರಣ ಮೂಲಕವಾಗಿ ಅವರಿಗೆ ಮುಟ್ಟಿತು. ಆ ಬಳಿಕ ರಾಮ ನಿಷ್ಕರುಣೆಯಿಂದ ರಾಜಾರಾಮನಾಗುವುದಕ್ಕಾಗಿ ಸೀತಾರಾಮನಾಗುವುದನ್ನು ತ್ಯಜಿಸಿದ. ಲಕ್ಷ್ಮಣನ ಮೂಲಕವಾಗಿ ಕಾಡಿಗಟ್ಟಿದ. ಎನ್ನೊಳಾರೀತಹರು ನೀನೋ ನಿನ್ನಯ ಹೆಂಡತಿಯೋ ಶತ್ರುಘ್ನನ ಅಂತ ಬಹಳ ಕುತೂಹಲದಿಂದ ಕೇಳ್ತಾಳ ಸೀತೆ. ದಿಟವೇ ನಿನ್ನಯ ವಚನ ಹಠಕ್ಕೊಪ್ಪಿದನೇ ರಮಣ ಅಂತ ಹೊಟ್ಟಿಕೆರೆಯವರು ಸೀತೆಗೆ ಧ್ವನಿ ಕೊಡ್ತಾರೆ. ನಾಳೆ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕುಂಟು ತಾಯಿಯ ನಿಮ್ಮನ್ನು ಅಂತ ಆರ್ದ್ರ ಸ್ಥಿತಿಯಿಂದ ಯಾವ ಸೀತೆಗೆ ಬೇಕಾಗಿ ವಿಹುವಲ ಚಿತ್ತನಾದನೋ, ಯಾವ ಜಾನಕಿಯಲ್ಲಿ ತನ್ನ ತಾಯಿಯಾದ ಸುಮಿತ್ರಾ ದೇವಿಯನ್ನು ಕಾಣಬೇಕು ಅಂತ ಅಬ್ಬೆಯಿಂದ ನಿರ್ದೇಶಿತನಾಗಿ ಸಾಕೇತದಿಂದ ಹೊರಹೊಟ್ಟು ಬಂದನು, ಆ ಲಕ್ಷ್ಮಣ ತುಂಬಿದ ಗರ್ಭಿಣಿಯಾದ ಸೀತೆಯನ್ನು ಅತ್ತಿಗೆ ಅಲ್ಲ ತಾಯಿಯನ್ನೇ ಕಾಡಿಗೆ ಬಿಡಬೇಕಾದ ಇಕ್ಕಟ್ಟಿಗೆ ಸಿಕ್ಕಿದ್ದಾನೆ. ಸೀತೆಗೊಂದು ಸಂಭ್ರಮ. ಮುಂದಿನ ದಿನ, ಹಿಂದಿನ ದಿನ ತುಂಬು ಗರ್ಭಿಣಿ ಬೆಳದಿಂಗಳಲ್ಲಿ ಚಂದ್ರಿಕೆಯ ನಡುವೆ ಲತಾ ಮಂಟಪದಲ್ಲಿ ಲತಾಕುಂಜದಲ್ಲಿ ಗಂಡನ ತೊಡೆಯ ಮೇಲೆ ಮಲಗಿದವಳು ಋಷಿಗಳನ್ನು ಕಾಣಬೇಕೆಂಬ ಆಸೆ ಪುನಃ ನನ್ನಲ್ಲಿ ಹುಟ್ಟಿದೆ ಅಂತ ಹೇಳ್ತಾಳೆ. ರಾಮ ಅದನ್ನೇ ಬಳಸಿಕೊಳ್ತಾನೆ. ಲಕ್ಷ್ಮಣ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ಗೊತ್ತಿಲ್ಲ ಆಕೆಗೆ. ಒಪ್ಪಿದ್ದಾರೆ ನಿನ್ನ ಗಂಡ ನಿನ್ನನ್ನು ಕಾಡಿಗೆ ಕರ್ಕೊಂಡು, ತಿಟ್ಟವೇ ನಿನ್ನಯ ವಚನ ಹಠಕ್ಕೊಪ್ಪಿದನೇ ರಮಣ. ಎಷ್ಟು ಚಂದ ಉಂಟು ನೋಡಿ ನನ್ನ ಹಠ. ಆದರೆ ಒಂದುಂಟು, ಗಡಿಬಿಡಿ ಪುಣ್ಯಾತ್ಮ ಏನು ಸಿದ್ಧ ಮಾಡಲಿಲ್ಲ, ಋಷಿಮುನಿಗಳಿಗೆ ಏನಂದ್ರೆ ಕೊಡಲಿಲ್ಲ. ಅನಸೂಯಾತ್ರಿಯರ ಆಶ್ರಮಕ್ಕೆ ವನವಾಸದಲ್ಲಿ ಹೋಗುವಾಗ ಆಭರಣ ಕೊಟ್ಟಿದ್ದಾರೆ, ನಾನೆಂತ ಕೊಡಲಿ ಅವರಿಗೆ, ಸಿದ್ಧತೆ ಮಾಡಲಿ, ಇದ್ದದ್ದು ಸಾಕು ಅಂತ ಅವ ಹೇಳ್ತಾನೆ. ಯಾರೆಲ್ಲ ಬರ್ತೀರಿ? ನಿನ್ನ ಹೆಂಡತಿ ಮಾಂಡವಿಯ ಅಥವಾ ಊರ್ಮಿಳೆಯೋ ಲಕ್ಷ್ಮಣನ ಹೆಂಡತಿ, ಶ್ರುತಕೀರ್ತಿಯೋ ಶತ್ರುಘ್ನನ ಹೆಂಡತಿ, ಯಾರು ಬರ್ತಾರೆ? ಒಟ್ಟಿಗೆ ಬರಬೇಕಲ್ಲಪ್ಪ, ಹೇಳುವುದಿಲ್ಲ. ಹಾಗೆ ಆ ಕಥೆಯನ್ನು ಇದರಲ್ಲಿ ಬಹಳ ಹೃದಯಂಗಮವಾಗಿ ಕೊಂಡಾಡಿದ್ದಾರೆ. ಉದ್ಯೋಗ ಮಾಡುವುದಿಲ್ಲ, ಮಧ್ಯೆ ಒಂದೊಂದು ಸೇರಿಸುವುದು. ಈ ಕಥೆಯನ್ನು ನಾನು ಸುಬ್ರಾಯರು ಮಾಡಿದ್ದೆವು ಓಂಕಾರೇಶ್ವರ ದೇವಸ್ಥಾನದಲ್ಲಿ. ಅವರು ಹಾಡಿದ್ರು ಗಮಕ, ನಾನು ಅದಕ್ಕೆ ನನಗೆ ಕೂಡಿದ ಹಾಗೆ ನನಗೆ ತಿಳಿದಾಗ ಅರ್ಥ ಹೇಳಿದ್ದೆ. ನಾನು ಗಮಕ ಅರ್ಥ ಹೇಳಿದ್ದೆ. ಬಹಳ ಹೃದಯಂಗಮವಾದ ಕಥೆ. ಇದನ್ನು ಅದ್ಭುತವಾದಂತಹ ಆ ಜೈಮಿನಿ ಭಾರತವನ್ನು ಒಂದು ವಿಶಿಷ್ಟವಾದಂಥ ಕವಿ ಸಂವೇದನೆಯನ್ನಿಟ್ಟುಕೊಂಡು
ಒಬ್ಬ ಮರು ಜೈಮಿನಿಯೇ ತನ್ನೊಳಗೆ ಆವಾಹನೆಗೊಂಡಂತಹ ಒಂದು ಸಂವೇದನೆಯನ್ನು ಅನುಭವಿಸುತ್ತ 647 ಪುಟಗಳು ಈ ಬೃಹತ್ ಹೊತ್ತಗೆಯನ್ನು ತರ್ಜುಮೆ ಮಾಡಿ ಸ್ವಯಂ ಹಸ್ತದಿಂದ ಟೈಪ್ ಮಾಡಿದ್ದಾರೆ. ಈ ಪುಸ್ತಕ ಸಿದ್ಧಗೊಂಡದ್ದು ಇದು ಯಾರ್ಯಾರನ್ನು ದುಡ್ಡು ಕೊಟ್ಟೋ ಅವರಿಗೆ ಶುಲ್ಕ ಕೊಟ್ಟೋ ಅದನ್ನು ಅಚ್ಚಾಕಿಸಿದ್ದಲ್ಲ, ಸ್ವಂತ ಪರಿಶ್ರಮದಿಂದ ತನ್ನ ಬುದ್ಧಿಬಲದಿಂದ ಇದರ ಬಗೆಗಿನ ಅತ್ಯಂತ ದೊಡ್ಡದಾದಂತಹ ಒಂದು ಕಾಳಜಿಯಿಂದ ಲಕ್ಷ್ಮೀಶ್ವರನ್ನು ತುಳುವಿನಲ್ಲಿ ಕಟ್ಟಿಕೊಡಲೇಬೇಕೆಂಬ ಸದಿಚ್ಛೆಯಿಂದ ಮಹಾ ನಿರೀಕ್ಷೆಯಿಂದ ಸ್ವಯಂ ಅದನ್ನು ಅಕ್ಷರ ಟಂಕಿಸಿದ್ದಾರೆ. ಈ ಪುಸ್ತಕ ತುಳು ಅಕಾಡೆಮಿಗೆ ಹೋಗಿದೆ. ಅದನ್ನು ಬಂದಾಗ ನಾನು ಅವ್ರಿಗೆ ಹೇಳಿದ್ದೇನೆ, ಇದನ್ನು ಸುಳ್ಯದ ಪ್ರತಿಯೊಬ್ಬರು ತಗೊಳ್ಳುವಾಗೆ ಮಾಡುವ ಒಂದು ಆಂದೋಲನ ಮಾಡುವ ಅಂತ. ಯಾರು ಓದುವುದಿಲ್ವೋ ಓದದವರಿಗೂ ಕೊಡುವುದೇ, ಯಾರು ಸಾಹಿತ್ಯದ ಒಲವಿಲ್ಲ ಅವರಿಗೂ. ಯಾಕೆಂದರೆ ಸುಳ್ಯದ ಪ್ರಾತಿನಿಧಿಕವಾದ ಬುದ್ಧಿ ಪ್ರಾಗಲ್ಭ್ಯಕ್ಕೆ ಸಂಕೇತನಾದ ಒಬ್ಬ ಕವಿ ಇದನ್ನು ತರ್ಜುಮೆ ಮಾಡಿದ. ಸುಳ್ಯದ ಹೆಮ್ಮೆ, ಸುಳ್ಯಕ್ಕೊಂದು ಧನ್ಯತೆ. ನನ್ನ ಊರು ಕೂಡ, ನಾನು ನೆರೆಯ ಸಂಪಾದೆಯವನೇನು, ಇಲ್ಲಿಗೆ ಮಲತಾಯಿಯ ಮನೆ ಎಲ್ಲ ನನಗೆ. ಆ ಕಾರಣದಿಂದ ನಾನಂತೂ ಅದರ ಕೊಂಡುಕೊಳ್ಳುವಿಕೆಯ ಪ್ರಥಮ ಗ್ರಾಹಕ, ಸಾಹಿತ್ಯ ಪರಿಚಾರಕ ಗ್ರಾಹಕ. ಕೂಡಲೇ ನನಗೆ ಷರತ್ತಿಲ್ಲದೆ ಇಲ್ಲಿ ಬಂದು ತಕ್ಕೊಂತ ಹೇಳುವುದು, ತೆತ್ತು ತಕ್ಕೊಂಡು ಹೋಗಲಾಗುವುದು ಸರ್. ಸಾಧ್ಯ ಆದರೆ 1-2 ಪುಸ್ತಕಗಳನ್ನು ನನ್ನ ಮುಖೇನ ಬೇರೆಯವರಿಗೆ ಕೊಡಲಾಗುವುದು. ಆ ಕಾರಣದಿಂದ ಇಂತಹ ಅದ್ಭುತ ಸಾಧನೆಯನ್ನು ಮಾಡಿದ ವೆಂಕಟರಾಮರನ್ನು ನಾನು ಪರಿಚಯಿಸಿದ್ದು ಬಹಳ ಕಡಿಮೆಯೇ ಆಯಿತು. ಅವರು ಈಗ ಈ ಸಾಹಿತ್ಯ ಸಂವಾದದ ಕೇಂದ್ರ, ಅವರ ಜೊತೆಗೆ ಸಂವಾದ ಎಲ್ಲ ಆಗಬೇಕಿತ್ತು, ತುಂಬ ಉದ್ದವೇ ಹೋಯಿತು ನನ್ನದು, ಕ್ಷಮಿಸಿ ನೀವು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಯ್ಯನವರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು. ಬಹಳ ಹಿಂದೆ ನಾವು ಒಟ್ಟಾಗಿದ್ದೆವು. ಒಬ್ಬ ಆದರ್ಶ ವೈದ್ಯ, ಸಂಪಾಜೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದಾಗ ಒಬ್ಬ ಕೇವಲ ಥರ್ಮಾಮೀಟರು ಸ್ಟೆಥೋಸ್ಕೋಪು ಇಟ್ಟುಕೊಂಡು ಸೂಜಿಯಿಂದ ಚುಚ್ಚುವ ವೈದ್ಯನಾಗಿದ್ದದಲ್ಲ ಅವರು. ಜನರಿಗೆ ಬೇಕಾದಂಥ ದಾರಿಯಲ್ಲಿ ಇಡೀ ಭಾರತವನ್ನು ಸೈಕಲಲ್ಲಿ ಸುತ್ತುವ ಪ್ರತಾಪ ಎನ್ನುವರು ಬಿಹಾರದಿಂದ ಬಂದಾಗ ಅವರಿಗೆ ರಸ್ತೆ ಬದಿಯಲ್ಲಿ ಸನ್ಮಾನ ಮಾಡುವಷ್ಟು. ಎಬ್ಬರ್ರೆ ಹೋಲಾರಿ, ಫೋನ್ ಇಲ್ಲ, ಆಗ ಮೊಬೈಲ್ ಇಲ್ಲ, ಟ್ರಂಕಲ್ನಲ್ಲೆಲ್ಲ ಇಂದಿನ ದಿನ ಎಲ್ಲ ಇರೋ ಪ್ರೋಗ್ರಾಮ್ ಎಲ್ಲ ಮಡಿಕೇರಿ ಮೀಟಿಂಗ್, KDP ಮೀಟಿಂಗ್ ಸರಿ ಮಧ್ಯಾಹ್ನದ ಬೆಲೆ ಇದ್ದಾನೆ. ಆ ಬಿಹಾರದವರಿಗೆ ಸಂಚಾರ ಮಾಡಿದ್ದು ಗುಣಟಕ ಗತಿಗೆ ಅವು ಯಾರು ಇಡೇ ಬರ್ರವನಿಗೆ ನಮಗೆ ಸನ್ಮಾನ ಮಾಡಬೇಕು ಅಂತ ಗೇಟಿನಲ್ಲಿ ಪ್ರತಾಪ ಎನ್ನುವರಿಗೆ ಬಿಹಾರದಿಂದ ಭಾರತವನ್ನು ಸೈಕಲಿನಲ್ಲಿ ಸುತ್ತುವೆನೆಂಬ ಛಲದಿಂದ ಸಂಕಲ್ಪ ಮಾಡಿ ಹೊರಟ ಪ್ರತಾಪನೆಂಬ ಭಾರತೀಯ ಮಿತ್ರನಿಗೆ ನಮ್ಮವನೆಂಬ ಪ್ರೀತಿಯಿಂದ ಸನ್ಮಾನ, ಅವರಿಗೆ ದುಡ್ಡು ಕೊಟ್ಟು ಕಳಿಸೋದು. ಡಾಕ್ಟ್ರು ಇಡೀ ಚೆಂಬು, ಕುದುರೆಪಾಯ, ಆ ಬಳಿಕ ಊರು ಬೈಲು, ಆಮೇಲೆ ದಬ್ಬಡ್ಕ, ಕಾಂತು ಬೈಲು ಇತ್ಯಾದಿಗಳನ್ನೆಲ್ಲ ನಾವು ಸಲೀಸಾಗಿ ಸುತ್ತುತ್ತಿದ್ದೆವು. ದ್ಯಾಪ ಮಾಸ್ಟರ್ ಮನೆಯಲ್ಲಿ ಊಟ ಮಧ್ಯಾಹ್ನ ಊಟ ಮಾಡ್ತಿದ್ದೆವು. ಅಂತ ಡಾಕ್ಟರ್ ರಂಗಯ್ಯನವರಿಗೆ ಇಲ್ಲ, ಅವರು ಯಾವುದೋ ಒಂದು ಇದರ ಗೌರವ ಇದ್ದಾರೆ, ಅವರೊಂದು ಗೌರವ ವೈದ್ಯಾಧಿಕಾರಿ ಆದ್ದರಿಂದ ಮಧ್ಯವರ್ತು 4 ಪೇಜ್ ಅಬ್ಬಾರ್ದು ಅಂತ ಹೇಳಿದ್ದಾರೆ. ಡಾಕ್ಟರ್ ಮನೆಯ ಅಂಥದ್ದು ಹೇಳೋದು ಒಬ್ಬ ಸದಸ್ಯನ ಪ್ರೀತಿಯನ್ನು ಭಾಳ ಮಗೆದು ಕೊಟ್ಟವರು ಅವರ ಜೊತೆ ವೇದಿಕೆ ಸಿಕ್ಕಿದೆ. ಮತ್ತು ಸರ್ ಈಗ ರಾಮಚಂದ್ರ ರಾಯರು ಕೆನರಾ ಬ್ಯಾಂಕಿನಲ್ಲಿ ಕಲ್ಲುಗುಂಡಿಯಲ್ಲಿದ್ದವರು. ಸುಬ್ರಾಯರಿಗೆ ಗೊತ್ತಿರಲೇಬೇಕಲ್ಲ, ನಮ್ಮ ಕಲ್ಲುಗುಂಡಿ ಕೆನರಾ ಬ್ಯಾಂಕನ್ನು ತುಂಬಿದವರು. ಭಾಳ ಸೌಜನ್ಯದ ಒಂದು ಇವರು, ಒಂದು ಮೋಹನ್ ದಾಸ್ ಅವರು, ನಮ್ಮ ಮೇಡಮ್ ಗಂಡ ಮಾಲತಿ ಮೇಡಮ್, ರಮಾ ಅವರ ಸಹೋದರಿ ಅಲ್ಲ, ಅವರು ರಮಾದೇವಿ ಅವರ ಸಹೋದರಿ ಅಲ್ಲ, ಹೌದು ಮಾಲತಿ ಮೇಡಮ್. ಆಗ ಅವರ ಭಾವ, ರಮಾದೇವಿಯವರ ಭಾವ. ನಮ್ಮ ಲಿಂಗಪ್ಪ ಮಾಸ್ಟ್ರು, ರಮಾದೇವಿಯವರ ಹಸ್ಬೆಂಡ್, ನಮ್ಮ ಭೌತಶಾಸ್ತ್ರದ ಮತ್ತು ಲೆಕ್ಕದ ಮಾಸ್ಟ್ರು ಲಿಂಗಪ್ಪ ಮಾಸ್ಟ್ರು. ಭಾಳ ಚಂದ ಬೈಕಲ್ಲಿ ಹಾಕಿ SD ಬೈಕಲ್ಲಿ. ಹಾಗಾಗಿ ಅವರು ಆ ಕಾಲದಲ್ಲಿ ಕೆನರಾ ಬ್ಯಾಂಕಿನಲ್ಲಿ ನಗುಮುಖದ ಸ್ನೇಹಮಯವಾದ ಸೌಜನ್ಯಶೀಲವಾದ ಗ್ರಾಹಕ ವಿತರಕ ಮೇಲೆ ಕೆಳಗೆನ್ನುವ ಪರಿಭೇದವನ್ನು ಮುರಿದು ಹಾಕಿದ ಒಬ್ಬ ಸಮರಸ ಜೀವಿಯವರು. ಹಾಗಾಗಿ ಅವರಿಗೂ ಅವರ ಜೊತೆ ವೇದಿಕೆ ಹಂಚಿದ್ದಕ್ಕೆ ನನಗೆ ಸಮಾಧಾನ. ಚಂದ್ರಾವತಿ ಅಕ್ಕ ಏನು ಪುಸ್ತಕದ ಲಘು ಬೇಕು, ಬಹಳ ಚಂದದ ಪುಸ್ತಕ ಅದು. ಅದರ ಮುಖಚಿತ್ರವೇ ನಮಗೆ ನೆಗೆ ಹುಟ್ಟಿಸ್ತದೆ. ಅಂದರೆ ಅಷ್ಟು ಲಘು ಎಷ್ಟು ಉಂಟು ಅಂತೇಳಿ, ಒಳಗಿನ ಬರಹಗಳು ಎಷ್ಟು ಬೀಗು ಗೊತ್ತುಂಟ. ಭಾಳ ಚಂದ ಬರೆದಿದ್ದಾರೆ. ಆ ಪುಸ್ತಕದ ಬಗ್ಗೆ ಸಂವಾದ ಆಗಬೇಕು, ಆಗಿದೆ ಅಂತೆ. ಇನ್ನೊಮ್ಮೆ ಮಾಡುವ, ನಾನು ಬರ್ತೇನೆ, ಓದಿ ತಯಾರಾಗಿ ಬರ್ತೇನೆ ಅಂತ ಹೇಳಿದ್ದೇನೆ ನಿದ್ದೆಗಳು. ಹಾಗಾಗಿ ಅವರ ಜೊತೆ ಹಚ್ಚಿಕೊಂಡದಕ್ಕೆ ಸಮಾಧಾನ. ಅಕ್ಕನ ಜೊತೆಗೆ ನನಗೆ ನಿಂತದಕ್ಕೆ ಸಮಾಧಾನ. ನನ್ನ ಹಳೆಯ ಸ್ಮೃತಿಗಳಿಗೆ ಸಮಕಾಲೀನವಾದಂಥ ಸ್ಮೃತಿಯವರು. ನನ್ನ ಅಣ್ಣ, ಆಗ ಮುಸ್ಲಿಂ ಹೆಣ್ಣು ಮಕ್ಕಳು ಓದುವಾಗಿಲ್ಲ, ಇಬ್ರಾಹಿಂ ಆಶ್ರಾ ನನ್ನ ನನಗೆ ಮಾವ ಅವರು, ನನ್ನ ಮಾವ ಆಗೋದಿಲ್ಲ, ನನ್ನ ಭಾವನ ಸಂಬಂಧ. ಅಕ್ಕ ಅಮೀನಾ, ನನಗೆ ಅಮೀನಾ ಮೊದಲ
ಮುಸ್ಲಿಂ ಹೆಣ್ಣು ಮಗಳು ಓದಿದ್ದು. ಅವರ ಮಕ್ಕಳೆಲ್ಲ ಭಾಳ ಎಜುಕೇಟೆಡ್ ಆದರು ನೋಡಿ. ಬಿಟ್ಟಿದ್ದು ಆದರೂ ಪುನಃ ಸೇರಿದ್ರು ಅವರು, ಅಮೀನಾ ಅಂತೇಳಿ. ಅವರ ಮಗಳು ಈಗ ಇಲ್ಲೋ ಪ್ರಿನ್ಸಿಪಾಲ್ ಆಗಿರಬೇಕು, ಹಸೀನಾ ಅವರೆಲ್ಲ ಪ್ರಿನ್ಸಿಪಾಲ್ ಆಗಿದ್ದಾರೆ. ಮಾಡವಿನ ಹತ್ರ ಎಲ್ಲ ಪ್ರಿನ್ಸಿಪಾಲ್ ಆಗಿದ್ದಾರೆ. ಕಿಯೂರು ಮಾಡವಿನ ಹತ್ರ. ಹಾಗಾಗಿ ಅವರೆಲ್ಲ ದೊಡ್ಡ ಉನ್ನತ ಹುದ್ದೆಗೆ ಹೋದರು. ಮುಸ್ಲಿಂ ಹೆಣ್ಣು ಮಕ್ಕಳು ಓದಲಿಕ್ಕೆ ಸಾಧ್ಯ ಅಂತ ಆ ಕಾಲದಲ್ಲಿ ನಮಗೆ ಭರವಸೆ ಕೊಟ್ಟವರು. ಅದನ್ನು ಮುಸ್ಲಿಂ ಅಂತ ಹೇಳುವಾಗ ನಾನು ಪ್ರತ್ಯೇಕಿಸಿ ಹೇಳುವುದಲ್ಲ, ನಮ್ಮಲ್ಲಿ ಒಂದು ಹಳೆ ನಂಬಿಕೆ ಇತ್ತು, ಓದಬಾರ್ದು ಅಂತಲ್ಲ, ಇದನ್ನು ಮೀರಿ ಬಂದವರು. ಅವರ ಜೊತೆಗೆ ಇವರು ಅಣ್ಣಪ್ಪಣ್ಣ ನೆನಪಾಗ್ತಾರೆ, ದುಗ್ಗಪ್ಪಣ್ಣ ನೆನಪಾಗ್ತಾರೆ. ಈಗ ದಕ್ಷಿಣ ಭಾರತದ ಇನ್ಕಮ್ ಟ್ಯಾಕ್ಸಿನ ಪ್ರಧಾನ ಅಧಿಕಾರಿಯಾದ ನಮ್ಮ ಕಾರ್ಗಿಲ್ ಎಸ್ಟೇಟ್ನ ಶ್ಯಾಮ್ ಭಟ್ರ ಭಾವ ಗೋಪಾಲಕೃಷ್ಣ ಭಟ್ರು ನೆನಪಾಗ್ತದೆ. ಶ್ಯಾಮ್ ಭಟ್ರ ಭಾವ ಗೋಪಾಲಕೃಷ್ಣ ಭಟ್ರು ದಕ್ಷಿಣ ಭಾರತ ಪ್ರಾಂತದ ಇನ್ಕಮ್ ಟ್ಯಾಕ್ಸಿನ ವಿಭಾಗದ ಮುಖ್ಯಸ್ಥವರು. ಅವರು ವರ್ಷ ರಿಟೈರ್ಡ್ ಆದರೆ ಈಗ ಆಗಿರ್ಬೋದಪ್ಪ. ನನ್ನ ಅಣ್ಣನಿಗೆ ತೀರುವಾಗಲೇ 60 ವರ್ಷ ಪ್ರಾಯ. ನನ್ನ ಅಣ್ಣ ತೀರುವಾಗಲೇ ನನ್ನ 60 ವರ್ಷ ಪ್ರಾಯ. ಹಾಗಾಗಿ ಇನ್ನು ಯಾರು ಅದರಲ್ಲಿ ಅದ್ಭುತ ದುಗ್ಗಪ್ಪಣ್ಣ ನಾಟಕದಲ್ಲಿ ನಂಬರ್ 1 ಅದ್ಭುತ ನಾಟಕ ಮಾಡ್ತಿದ್ರು ಅಣ್ಣಪ್ಪಣ್ಣ. ದುಗ್ಗಪ್ಪಣ್ಣ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು ಅವರು ಬಿಡಿ. ಹಾಗಾಗಿ ವೆಂಕಟರಾಮನ ಸಮಯ ನುಂಗಲಿಕ್ಕಿಲ್ಲ, ನಾನು ಕ್ಷಮಿಸಿ ವಿಷಯಾಂತರಕ್ಕೆ ಹೋದಕ್ಕಾಗಿ ವಿಷಾದ ಪಡ್ತೇನೆ. ವೆಂಕಟರಾಮರಿಗೆ ಸರ್ವ ಶುಭ ಹಾರೈಸ್ತೇನೆ. ಮತ್ತು ಇನ್ನೊಂದು ವೈಚಾರಿಕ ಪ್ರಜ್ಞೆ. ಸಾಧಾರಣ ನಾವು ಎರಡೂ ನಂಬುತ್ತೇವೆ, ತೃಣಮೆಪಿನ ಚಲತಿ ತೇನ ವಿನ ಸ್ವಭಾವತೆ ಜಗತ್ಕಾರಣ. ಎರಡೂ ಆದ ಸಮಾನವಾಗಿ ನಡೀತದೆ. ಭರತ ವರ್ಷ ಅದನ್ನು ಜೀರ್ಣಿಸ್ತದೆ. ರಾಮ ಕಾಡಿಗೆ ಹೋಗುವಾಗಲೂ ಜಾಬಾಲಿ ಹೇಳಿದ್ದಾನೆ, ನಿನ್ನ ಅಪ್ಪನನ್ನು ಕೈಕಲ್ಲಿ ಕಟ್ಟಿ ಒಳಗೆ ಹಾಕಿ ಹೋಗಿ ಸಿಂಹಾಸನದಲ್ಲಿ ಕೂತುಕೊಂಡು, ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ನಮಸ್ಕಾರ ಮಾಡಿ ರಾಮ ಹೋಗ್ತಾನೆ. ನಮ್ಮ ಭರತ ವರ್ಷ ಅದನ್ನೆಲ್ಲ ಸಹಿಸಿಕೊಂಡು ಬರಬೇಕು, ನಾವು ಒಪ್ಪಿಕೊಂಡು ಸಹಿಷ್ಣುತೆಯಿಂದ ಬದುಕುತ್ತೇವೆ. ಅವರು ವೈಚಾರಿಕ ಪ್ರಜ್ಞೆಗಳು, ಮನುಷ್ಯ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟವರು. ಟಾಟಾ ಡಾಡಾಣ ನೇರ ನಿರ್ಭಿಡೆಯಿಂದ ಮುಂದೆ ಹೋದರೆ ಯಾವ ಕಾರಣಕ್ಕೂ ಸೋಲುವುದಿಲ್ಲ ಎನ್ನುವಂಥ ಮನೋಧರ್ಮದವರು. ಅದನ್ನು ಗೌರವಿಸುತ್ತಾ ಅದರ ಜೊತೆಗೆ ಚಂದದಲ್ಲಿ ಬದುಕುತ್ತಾ ಈ ಸಲ ಬಂದಾಗ ಸೇಮೆ ಉಸುಳಿ ಕೊಟ್ಟಿದ್ದೀರಿ, ಮುಂದಿನ ಸಲ ಪಾಯಸ ಸಹಿತ ಹಾರೈಸಿ ಸರ್ವರಿಗೂ ಮಂಗಳವನ್ನು ಆರ್ಥಿಕವಾಗಿ ಹಾರೈಸಿ ಇಷ್ಟು ಉದ್ದಕ್ಕೆ ನನ್ನನ್ನು ಸಹಿಸಿದೆ. ನಿಮ್ಮ ತಾಳ್ಮೆಗೂ ತಲೆಬಾಗಿಸಿ ನಾನು ಈಗ ಅತಿಥಿಯ ಕೆಲಸ ಮಾಡಿದ್ದೇನೋ ಅಲ್ಲ ಪರಿಚಯದ ಕೆಲಸ ಮಾಡಿದ್ದೇನೋ ಅಂತ ಏನೊಂದು ಮಾಡಿದ್ದೇನೆ. ನಮಸ್ಕಾರ.